ಓಕೆ, ಎಲ್ರಿಗೂ ನಮಸ್ಕಾರ. ಸ್ವಲ್ಪ ತಡವಾದಕ್ಕೆ ಕ್ಷಮಿಸಿ. ಇವತ್ತಿನ ತರಗತಿಗೆ ಎಲ್ರಿಗೂ ಸ್ವಾಗತವನ್ನು ಕೋರುತ್ತಾ ನೇರವಾಗಿ ನಾನು ತರಗತಿಗೆ ಬರ್ತಾ ಇದ್ದೀನಿ. ನನ್ನ ಧ್ವನಿ ಕೇಳಿಸ್ತಾ ಇದೆ ಅಲ್ರಿ? ನನ್ನ ಧ್ವನಿ ಕೇಳಿಸ್ತಾ ಇದೆ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಓಕೆ, ಒಂದ್ಸರಿ ಧ್ವನಿ ಚೆಕ್ ಮಾಡಿಬಿಟ್ಟು ನೇರವಾಗಿ ನಾನು ತರಗತಿಯನ್ನ ಆರಂಭ ಮಾಡ್ತಾ ಇದ್ದೀನಿ. ನನ್ನ ಧ್ವನಿ ಕೇಳಿಸ್ತಾ ಇದೆ ಅಂತ ಬೇಗ ಹೇಳ್ಬಿಡಿ. ಎಸ್ ಸರ್ ಅಂತ ಹೇಳಕ್ರೆ ಎಸ್ ಸರ್. ಓಕೆ, ಥ್ಯಾಂಕ್ ಯು. 10 ನಿಮಿಷ ತಡವಾಯಿತು, ಕ್ಷಮೆ ಇರಲಿ. ಸ್ವಲ್ಪ ಇಂಟರ್ನೆಟ್ ಲೇಟ್ ಆಗಿ ಬಂತು, ಹಾಗಾಗಿ ಎಸ್ ಸರ್ ಕ್ಲಿಯರ್ ಅಂತ ಹೇಳಕೈತ್ರಿ. ಓಕೆ, ಥ್ಯಾಂಕ್ ಯು, ಧನ್ಯವಾದ ತಮ್ಮೆಲ್ಲರಿಗೂ. ನೇರವಾಗಿ ನಾನು ಷಟ್ಪದಿ ಬಗ್ಗೆ ನಿನ್ನೆ ತರಗತಿ ಒಳಗೆ ಹೇಳ್ತಾ ಇದ್ದೆ, ಹಾಗಾಗಿ ಆ ಷಟ್ಪದಿಯ ಮುಂದುವರೆದ ಭಾಗ ನೋಡಲಿ. ಬಾಮಿನಿ ಷಟ್ಪದಿಯನ್ನ ಹೇಳ್ತಾ ಇದ್ದೀನಿ ನಾನು. ಬಾಮಿನಿ ಷಟ್ಪದಿ ಕುರಿತು, ಬಾಮಿನಿ ಷಟ್ಪದಿಯನ್ನ ಯಾವ ರೀತಿ ನಾವು ಗುರುತಿಸಬೇಕು ಅನ್ನೋದ್ರ ಮೇಲೆ ಕ್ವಶನ್ ಮಾಡ್ತಾನೆ. ಬಾಮಿನಿ ಷಟ್ಪದಿ ಮೇಲೆ, ವಾರ್ಧಕ ಷಟ್ಪದಿ ಮೇಲೆ, ಶರಕುಸುಮ ಭೋಗ ಬಾಮಿನಿ ಪರಿವರ್ತನೆ ಮತ್ತು ವಾರ್ಧಕ ಮತ್ತು ಉದ್ದಂಡ, ಈ ಷಟ್ಪದಿಗಳನ್ನ ಸಾಲುಗಳನ್ನ ಕೇಳಂಗಿಲ್ಲ ನಾವು. 6 ಸಾಲು ಅನ್ನೋದು ಎಲ್ಲಾ ಷಟ್ಪದಿಗಳು ಇರ್ತಾವ. ಆದ್ರ ಮಾತ್ರೆಗಳನ್ನ ಕೇಳ್ತಾನ. ಎಷ್ಟೆಷ್ಟು ಒಟ್ಟು ಮಾತ್ರೆಗಳು ಅಂತ ಕೇಳ್ತಾನೆ. ವಿಶೇಷವಾಗಿ ವಾರ್ಧಕ ಮತ್ತು ಬಾಮಿನಿ ಷಟ್ಪದಿಯ ಸಾಲು, ಗಣ, ಮಾತ್ರೆ, ಪೂರ್ವಾರ್ಧ, ಉತ್ತರಾರ್ಧ ಈ ರೀತಿಗಳನ್ನ ಕೇಳ್ತಿರ್ತಾನೆ. ಓಕೆ, ಇಲ್ಲಿ ನಿನ್ನೆ ಕ್ಲಾಸ್ ನೊಳಗೆ ಹೇಳಿದ್ವಿ 3-4 ಮಾತ್ರೆ ಬಂದ್ರ 3-4 ಈ ರೀತಿ 3-4 ಈ ರೀತಿ ಮಾತ್ರೆ ಬಂದಿತ್ತು ಅಂತಂದ್ರೆ 1 2 3 4 ಅಲ್ಲ, 1 2 4 5ನೇ ಸಾಲಿನಲ್ಲಿ. ಹೌದ್ರಿ? ಈ ರೀತಿ ಏನಿರ್ಬೇಕು ಅಂತಂದ್ರೆ ಮಾತ್ರಾ ವಿನ್ಯಾಸ ಇರಬೇಕು. 3 4 ಕೊನೆಗೊಂದು ಗುರು ಅಂತಕ್ಕಂಥದ್ದು. ನೋಡ್ರಿ, 1 2 ಮತ್ತು 4 5ನೇ ಸಾಲಿನಲ್ಲಿ 3-4 ಮಾತ್ರೆ 4 ಗಣಗಳು ಬಂದವ್ರಿ. 1 2 3 4. ಅದೇ ರೀತಿ 3-6ನೇ ಸಾಲಿನಲ್ಲಿ 6 3 4 ಮಾತ್ರೆ 6 ಗಣಗಳು ಬಂದು ಕೊನೆಗೊಂದು ಗುರು ಬರ್ತೈತಿ. ಉದಾಹರಣೆಗೆ 1 2 3 4 5 6 ಇದು ಒಂದು ಗುರು ಅಂತ. ಒಂದು ಏನ್ರಿ? ಗುರು ಅಂತಕ್ಕಂಥದ್ದನ್ನು ನೆನ್ಪಿಟ್ಕೊಳ್ರಿ. ಸೊ ಹಂಗಾಗಿ ಇಲ್ಲಿ 3-4 ಮಾತ್ರೆಯ ಗಣಗಳು ಬರ್ತಾವ ಅನ್ನೋದನ್ನ ನೀವು ಆಗಾಗ ನೋಡ್ಕೊಳ್ಬೇಕು. ಎಲ್ಲಿ? ಓನ್ಲಿ ಫಾರ್ ಬಾಮಿನಿ ಷಟ್ಪದಿ ಒಳಗ. ಹಂಗಾಗಿ ಇಲ್ಲಿ ಇನ್ನೊಂದು ನಾನು ವಿಂಗಡಣೆ ಮಾಡದೇ ಇರ್ತಕ್ಕಂಥ ಒಂದು ಪದ್ಯ ಕೊಟ್ಟಿದ್ದೀನಿ. ಇಲ್ಲಿ ಐತಿ ನೋಡ್ರಿ. ಇದನ್ನ ನೀವು ಸ್ವಲ್ಪ ಬಾಮಿನಿ ಷಟ್ಪದಿಯಲ್ಲಿ ನೋಡ್ಕೊಳ್ಬೇಕು. ಯಾಕಂದ್ರೆ ಬಾಮಿನಿ ಷಟ್ಪದಿ ಕೇಳ್ತಾನೆ ಅನ್ನೋ ಉದ್ದೇಶದಿಂದ ನಾನು ಬಾಮಿನಿ ವರ್ಧಕನ ಮಾತ್ರ ಹೇಳ್ತಾ ಇದ್ದೀನಿ. ಓಕೆ, ಬಾಮಿನಿ ಷಟ್ಪದಿ: ವೇದ ಪುರುಷನ ಸುತನ ಸಹೋದರನ ಹೆಮ್ಮಗನ ಮಗನ ತಳೋಧರಿಯ ಮಾತುಳನ್ ಮಾವನ್ನ ಅಥುಳ ಭುಜ ಬಲದಿ ಕಾದು. ಹೌದ್ರಿ? ಇದು 3 ಸಾಲ ನೀವು ಮೊದಲು ಮಾಡ್ರಿ. 3 ಸಾಲ. ಇಲ್ಲಿ 3 ಸಾಲ ಹೆಂಗ್ ಮಾಡೋದು ಅಂತಂದ್ರ, ಓಕೆ, ಒಂದ್ಸಾರಿ ತೋರಿಸ್ಬಿಡ್ತೀನಿ ನಾನು, ಸಾಕು. ಒಂದು ಉದಾಹರಣೆ ನಿನ್ನೆ ನೋಡಿದಿರಿ, ಆದ್ರೆ ಆಲ್ರೆಡಿ ರೆಡಿಮೇಡ್ ಉದಾಹರಣೆ ನೋಡಿದ್ರಿ. ಈಗ ಸ್ವಲ್ಪ ನೀವು ಏನ್ ಮಾಡ್ಬೇಕು? ಓಕೆ, ವೇದ ನೋಡ್ರಿ, ಕರೆಕ್ಟ್ ಐತಿಲ್ಲ? 3-4 ಮಾತ್ರೆ ಬರ್ಬೇಕು. 3-4 ಇದು 3 ಮಾತ್ರೆ, ಇಲ್ಲಿ 4 ಮಾತ್ರೆ ಬರಬೇಕು. 4 ಮಾತ್ರೆ ಬರ್ತಾ ಇದೆ. ಇಲ್ಲಿ 4 ಮಾತ್ರೆ, ತಿರ್ಗಾ 3 ಮಾತ್ರೆ ಬರಬೇಕು. 3 ಮಾತ್ರೆ ಬಂತು, ತಿರ್ಗಾ 4 ಮಾತ್ರೆ ಬರಬೇಕು. 4 ಮಾತ್ರೆ ಬರ್ತಾ ಇದೆ ಅನ್ನೋದನ್ನ ಗಮನಿಸ್ರಿ. ಓಕೆ, 4 ಮಾತ್ರೆ, 3-4 ಮಾತ್ರೆ ಬಂತಲ್ಲ. ಹಾಗಾದ್ರೆ ಇದೇನು? ಬಾಮಿನಿ ಷಟ್ಪದಿ. ಇದಿಷ್ಟೇ ಗೊತ್ತಾಗ್ಬೇಕು. ಮೊದಲನೇ ಸಾಲಿನ ಹಾಕಿದಾಗ ನಮ್ಗೆ ಗೊತ್ತಾಗ್ಬೇಕು 3-4 ಮಾತ್ರೆ ಬರ್ತದೆ ಇಲ್ಲ ಅನ್ನೋದು. ಓಕೆ, ಸಹೋದರನ ಇಲ್ಲಿ ನೋಡ್ರಿ, ಸಹೋದರನ 3 ಮಾತ್ರೆ, 1 2 3 4 ಮಾತ್ರೆ, 4 ಮಾತ್ರೆ, ಇಲ್ಲಿ 3. ಇಲ್ಲಿ ಮಾತ್ರೆಗಳು ಮುಖ್ಯ. ಯಾಕಂದ್ರೆ ಮಾತ್ರಾ ಛಂದಸ್ ಆಗಿರೋದ್ರಿಂದ ಮಾತ್ರೆಗಳು ಮುಖ್ಯ ಅನ್ನೋದನ್ನ ಗಮನಿಸ್ತಾ ಇರಬೇಕು. ಮಾತ್ರಾ ಛಂದಸ್ ಇದಾಗಿರೋದ್ರಿಂದ ಮಾತ್ರೆಗಳೇ ಇಲ್ಲಿ ಮುಖ್ಯ. ಸೊ ಹಂಗಾಗಿ ಇಲ್ಲಿ ನೋಡ್ರಿ, ಲಘು 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 ಮತ್ತೆ 3 ಮಾತ್ರೆ 1 ಗಣ, ಆಮೇಲೆ 4 ಮಾತ್ರೆಯ 1 ಗಣ ಬರಬೇಕು. 4 ಮಾತ್ರೆ ಗಣ ಬಂತು. ಹಾಗಾದ್ರೆ ಇಲ್ಲಿ 1 2ನೇ ಸಾಲು ಸಮ ಆಯ್ತಾ? ನೋಡ್ರಿ, 3-4 3-4. ಅದೇ ರೀತಿ 3ನೇ ಸಾಲನ್ನು ನೋಡಿದ್ರೆ ಸಾಕು. ನೀವು ಇನ್ನುಳಿದಂತಹ ಉತ್ತರಾರ್ಧದಲ್ಲಿರುವ 3 ಸಾಲುಗಳು ಅದೇ ರೀತಿ ಬರ್ತಾವ ಅನ್ನೋದನ್ನ ಗಮನಿಸಬೇಕು. ಅದೇ ರೀತಿ ಬರ್ತಾವ. ಉದಾಹರಣೆಗೆ ಗುರು, ಲಘು, 3 ಮಾತ್ರೆ ಗಣ, ಇನ್ನು 4 ಮಾತ್ರೆ ಗಣ ಒಟ್ಟು 6 ಗಣಗಳು ಬರ್ಬೇಕಿಲ್ಲಿ. ಈ ರೀತಿ 3 4 3 4 3 4 ಕೊನೆಗೊಂದು ಗುರು ಬರಬೇಕು. ಈ ವಿನ್ಯಾಸ ಈ 3ನೇ ಸಾಲು ಮತ್ತು 6ನೇ ಸಾಲಿನಲ್ಲಿ ಬರ್ಬೇಕದು. ಇಲ್ಲಿ ಬರ್ತಾ ಇದೆ ನೋಡ್ರಿ. ಬರ್ತಾ ಇದೆ 4 ಮಾತ್ರೆ, 1 2, ಇಲ್ಲಿ ನೋಡ್ರಿ ಮತ್ತೆ ತಪ್ಪಿತ್ತು. ನಾನ್ ಅಂದ್ರೆ 4 ಮಾತ್ರೆ ಬರ್ತೈತಿ. ಇಲ್ಲಿ ಎಷ್ಟು ಮಾತ್ರೆ? 2 4 ಮಾತ್ರೆ ಬಂತು. 3 4 ಬರ್ತತಿಲ್ಲ ಅಂದ್ರೆ ನಾವೇನ್ ಮಾಡಿದ್ವಿ? ಇಲ್ಲಿ ತಪ್ಪಿದ್ವಿ ನೋಡ್ರಿ.
ಎಲ್ಲಿ ತಪ್ಪಿದೆ ಅಂತಂದ್ರೆ ಇಲ್ಲಿ ತಪ್ಪಿದ್ವು, ಗಮನಿಸ್ರಿ. ಎಲ್ಲಿ ಇಲ್ಲಿ ತಳೋಧರಿ ಏನಾಗ್ಬೇಕು, ಇಲ್ಲಿ ಲಘು ಆಗ್ಬೇಕು. 3 ಮಾತ್ರೆ ಇಲ್ಲ 4 ಮಾತ್ರೆ ಆಗಕತ್ತತಿ. ಇಲ್ಲಿ ನೋಡ್ರಿ, ಇಲ್ಲಿ ಹಾಕ್ಬೇಕು, ಇಲ್ಲಿ ಏನ್ ಮಾಡ್ಬೇಕು, ಹಾಕ್ಬೇಕು. ಈಗ 1 2 4 4 ಮಾತ್ರೆ ಬಂತು. ಈಗ 3 ಮಾತ್ರೆ ಬಂತು ನೋಡ್ರಿ, 3 ಮಾತ್ರೆ. ಆಮೇಲೆ 1 2 3. ಹೌದು, ಇಲ್ಲ 3 ಯಾಕೆ ಬರ್ತದೆ, ಆಲ್ರೆಡಿ 3 ಬಂದಿದೆ. ಈಗ 4 ಮಾತ್ರೆ ಬರಬೇಕು, ಇಲ್ಲಿ ಬರ್ತಾ ಇದೆ. 4 ಮಾತ್ರೆ ಬಂತು, ಇನ್ನು 3 ಮಾತ್ರೆ. 1 2 3 ಮಾತ್ರೆ ಬಂತು, ಇನ್ನು ಕೊನೆಯದೊಂದು 4 ಮಾತ್ರೆ ಬರಬೇಕು. 1 2 3 4 ಬಂತು, 4 ಮಾತ್ರೆ. ಕೊನೆಗೆ ದಿ ಇದೆ. ಹೌದ್ರಿ, 3 6ನೇ ಸಾಲಿನ ಷಟ್ಪದಿ ಒಳಗೆ ವಿಶೇಷವಾಗಿ 3 6ನೇ ಸಾಲಿನ ಕೊನೆಯ ಅಕ್ಷರ ಲಘು ಇದ್ರು ಗುರು ಅಂತ ತಿಳಿಬೇಕು. ಒಂದು ಗುರು. ಈಗ ಬಂತು ನೋಡ್ರಿ, ಇದೇ ವಿನ್ಯಾಸ. 6 ಗಣಗಳು ಬಂತಲ್ಲ, 1 2 3 4 5 6. 3 ಮಾತ್ರೆಯ 3 ಗಣಗಳು, 3 ಗಣಗಳು, 4 ಮಾತ್ರೆಯ 3 ಗಣಗಳು, ಒಟ್ಟು 6 ಗಣಗಳು ಬಂದು ಕೊನೆಗೊಂದು ಗುರು ಬಂದಿದೆ. ಇದು ಆಸ್ ಇಟ್ ಈಸ್ ಪೂರ್ವಾರ್ಧ ಹೆಂಗ್ ಇರ್ತದೆಯೋ ಉತ್ತರಾರ್ಧನೂ ಕೂಡ ಹಂಗೆ ಇರ್ತೈತೆ ಅನ್ನೋದು ತಿಳ್ಕೊಬೇಕು. ಇದಕ್ಕೆ ನಾವು ಒಟ್ಟು ಮಾತ್ರೆಗಳ ಸಂಖ್ಯೆ 102 ಅಂತ ಹೇಳ್ಬೇಕು. 102 ನೆನ್ಪಿಟ್ಕೊಳ್ರಿ. 102 ಬಂದ್ರೆ ಅದು ಭಾಮಿನಿ ಷಟ್ಪದಿ ಇರುತ್ತೆ. ಕೇವಲ 51 ಅಂತಳ ಅಷ್ಟ ಬಂದಿತ್ತು. ದಿಸ್ ಈಸ್ ಪೂರ್ವಾರ್ಧ ಭಾಮಿನಿ ಷಟ್ಪದಿಯ ಮಾತ್ರೆಗಳು. ಓಕೆ, ಈ ರೀತಿ ಇರ್ತದೆ ಅನ್ನೋದನ್ನ ನೀವು ಗಮನಿಸಬೇಕು. ನೀವೇನ್ ಮಾಡ್ಬೇಕು, ಗಮನಿಸಬೇಕು. ನೆಕ್ಸ್ಟ್ ಮುಂದೆ ಇಲ್ಲಿ ಭಾಮಿನಿ ಷಟ್ಪದಿ ಹಾಗೆ ವಾರ್ಧಕ ಷಟ್ಪದಿ ಬಹಳ ಇಂಪಾರ್ಟೆಂಟ್ ಅಂತ ಹೇಳೀನಿ. ಇವುಗಳನ್ನ ಅಬ್ಸರ್ವ್ ಮಾಡಬೇಕು. ವಿಶೇಷವಾಗಿ ಕೇಳ್ತಿರ್ತಾನೆ ಭಾಮಿನಿ ಮತ್ತು ವಾರ್ಧಕ ಅನ್ನೋದನ್ನ ತಾವುಗಳು ಗಮನಿಸಬೇಕು. ಇನ್ನ ಮುಂದುವರೆದ್ಬಿಟ್ಟು ಭಾಮಿನಿ ಷಟ್ಪದಿಗೆ ಇಲ್ಲೇ ಐತಿ. ಅಂಬುಜಾನನ ಕೇಳು ತಾಂಡವನೆಂಬ ಮುನಿಪಿತ್ರ ಮಾತೃ ಸೇವಾಲಂಬ ಕನುತೊಳಲಿದನು ನಾನಾ ತೀರ್ಥ ಯಾತ್ರೆಯಲ್ಲಿ ಅಂಬುವನು ತರಲೆಂದು ಪಿತೃಗಳ ಕಂಬಿಯ ಮನೆ ಇರಿಸಿ ಚರ್ಮದ ತುಂಬು ಗೈಕೊಂಡರಸು ತಿರುಳೈದಿದನು ಜೀವನವ ಅಂತಕ್ಕಂಥದ್ದು. ಇದನ್ನ ನೀವು ಬಿಡಿಸಿ ನೋಡ್ರಿ. ಆಮೇಲೆ ಹೌದ್ರಿ, ನಿಧಾನಕ್ಕೆ ಇದ್ರಿಗೆ ಆಲ್ರೆಡಿ ವಿಂಗಡಣೆ ಮಾಡಿದೀನಿ. ಮಾತ್ರೆಗಳನ್ನ ಹಾಕಿ ಕರೆಕ್ಟ್ ಬರ್ತಾವಿಲ್ಲ ಒಟ್ಟು ಮಾತ್ರೆಗಳನ್ನ ಚೆಕ್ ಮಾಡ್ಕೊಡ್ರಿ. ಅದೇ ರೀತಿ ವಾರ್ಧಕ ಷಟ್ಪದಿ ನೋಡ್ರಿ. ವಾರ್ಧಕ ಷಟ್ಪದಿ ನೇಮ್ ಹೆಂಗ್ ಇರ್ತೈತಿ ಅನ್ನೋದನ್ನ ಇಲ್ಲಿ ಒಂಚೂರು ನೋಡ್ರಿ. ವಾರ್ಧಕ ಷಟ್ಪದಿಯ ಮಾತ್ರಾ ವಿನ್ಯಾಸ ಹೆಂಗಿರ್ತೈತಿ. 5 ಮಾತ್ರೆಯ 4 ಗಣಗಳು ಎಲ್ಲಿ 1 2 ಮತ್ತು 4 5ನೇ ಸಾಲಿನಲ್ಲಿ. ಅಂದ್ರೆ ಇದು 1ನೇ ಸಾಲು, ಇದು 2ನೇ ಸಾಲು, ಇದು 4ನೇ ಸಾಲು, ಇದು 5ನೇ ಸಾಲು. ಹೌದ್ರಿ, ಏನು ಇಲ್ಲಿ ಕಪ್ಪು ಬಣ್ಣದಿಂದ ಕೂಡಿದಂತಹ ಸಾಲುಗಳಿದಾವ ನೋಡ್ರಿ. 5 ಮಾತ್ರೆ 4 ಗಣಗಳು ಬರಬೇಕು. 1 2 4 5ನೇ ಸಾಲಿನಲ್ಲಿ 5 ಮಾತ್ರೆ 4 ಗಣಗಳು ಬಂದು 3 6ನೇ ಸಾಲಿನಲ್ಲಿ 5 ಮಾತ್ರೆ 6 ಗಣಗಳು ಬಂದು ಕೊನೆಗೊಂದು ಗುರು ಬರಬೇಕು ಅಂತ. 3 6ನೇ ಸಾಲ ಕೊನೆಯಲ್ಲಿ ಗುರು ಇರಲೇಬೇಕು, ಎಕ್ಸೆಪ್ಟ್ ಉದ್ದಂಡ ಷಟ್ಪದಿ. ಉದ್ದಂಡಕ್ಕೆ ಬರೋದಿಲ್ಲ. ಉದ್ದಂಡ ಷಟ್ಪದಿಗೆ ಈ ನಿಯಮ ಅನ್ವಯಿಸೋದಿಲ್ಲ. ಪಕ್ಕ ನೆನ್ಪಿಟ್ಕೊಳ್ರಿ. ಉದ್ದಂಡ ಷಟ್ಪದಿಗೆ ಈ ನಿಯಮ ಅನ್ವಯಿಸಲಾರದು. ಹೌದ್ರಿ. ಸೊ ಹಂಗಾಗಿ ಇಲ್ಲಿ ನೋಡ್ರಿ, ಇದೇ ವಿನ್ಯಾಸದ ಅನ್ವಯ ಬರ್ತೈತಿ ಅನ್ನೋದನ್ನ ಚೆಕ್ ಮಾಡ್ಕೋಬೇಕು. ಸೇಮ್ ಹಂಗೆ ವಾರ್ಧಕ ಷಟ್ಪದಿಯಲ್ಲಿ ನಿಮ್ಗೆ ಹೇಳ್ಬೇಕಾಗಿತ್ತಂದ್ರ ಈ ರಾಘವಾಂಕ ಬರದಂತ ರಾಘವಾಂಕ ಬರೆದಂತ ಹರಿಶ್ಚಂದ್ರ ಕಾವ್ಯ ಐತಿಲ್ರಿ. ಹರಿಶ್ಚಂದ್ರ ನಿಮ್ಗೆ ನೆನಪಿರ್ಬೇಕು. ಹರಿಶ್ಚಂದ್ರ, ಈ ಹರಿಶ್ಚಂದ್ರ ಕಾವ್ಯ ತುಂಬಾ ಉತ್ಕೃಷ್ಟವಾದಂತ ಕಾವ್ಯ. ಯಾವ್ದಕ್ಕೆ? ಉದ್ದಂಡ ಷಟ್ಪದಿ ಅಲ್ಲ, ವಾರ್ಧಕ ಷಟ್ಪದಿ. ಉದಾಹರಣೆಗೆ ಹೇಳ್ಬೇಕಾಗಿತ್ತಂದ್ರೆ ನಿಮ್ಗೆ ಹರಿಶ್ಚಂದ್ರ ಕಾವ್ಯ, ಆಮೇಲೆ ಶ್ರೀರಾಮ ಪಟ್ಟಾಭಿಷೇಕ ಅಂತ ಹೇಳ್ಬಿಟ್ಟು ಮುದ್ದಣ್ಣ ಒಂದು ಬರೆದಾನ ಕೃತಿ. ಮುದ್ದಣ್ಣ ವಿರಚಿತ ಶ್ರೀರಾಮ ಪಟ್ಟಾಭಿಷೇಕ. ಹೌದ್ರಿ. ಅಶ್ವಮೇಧ, ರಾಮಾಶ್ವಮೇಧ ಅಂತ ಹೇಳಿ ಒಂದು ಬರಿತಾನೆ. ಶ್ರೀರಾಮ ಪಟ್ಟಾಭಿಷೇಕ ಅಂತ ಹೇಳಿ ಒಂದು ಬರಿತಾನೆ. ಹೌದ್ರಿ. ಶ್ರೀರಾಮ ಪಟ್ಟಾಭಿಷೇಕ ಇದು ವಾರ್ಧಕ ಷಟ್ಪದಿ ಇರ್ತಕ್ಕಂಥ ಕೃತಿ. ರಾಮಾಶ್ವಮೇಧ ಇದು ಹಳೆಗನ್ನಡ ಗದ್ಯ ಶೈಲಿಯಲ್ಲಿ ಇರ್ತಕ್ಕಂಥ ಕೃತಿ. ಹಳೆಗನ್ನಡ ಗದ್ಯ ಶೈಲಿ ಮುದ್ದಣ್ಣ ಬರೆದಂತಹದ್ದು. ಹೌದ್ರಿ. ಸೊ ಹಂಗಾಗಿ ಇಲ್ಲಿ ವಾರ್ಧಕ ಷಟ್ಪದಿಯಲ್ಲಿ 2 ಕೃತಿಗಳನ್ನ ನಾವು ಉತ್ಕೃಷ್ಟದಲ್ಲಿ ನೋಡಬಹುದು ಅಂತಕ್ಕಂಥದ್ದು. ಆದಿಪ್ರಾಸ ಕೂಡಿರ್ತದೆ ಪ್ರತಿ ಪದ್ಯದಲ್ಲಿ. ಆದಿಪ್ರಾಸ ಇಲ್ಲಿ ಬಂದೇ ಬರ್ತದೆ ಅಂತಕ್ಕಂಥದ್ದನ್ನ ಚೆಕ್ ಮಾಡ್ಕೋಬೇಕು. ಈ ವಿನ್ಯಾಸದ ಅನ್ವಯ ನಡಿಬೇಕು ಯಾವುದು ವಾರ್ಧಕ ಷಟ್ಪದಿಯಲ್ಲಿ. ಇಲ್ಲಿ ಒಂದು ಉದಾಹರಣೆ ಐತಿ, ಬಿಡಿಸಿ ನೋಡೋಣ. ಇದೇ ವಿನ್ಯಾಸ ಬರ್ತೈತಿ ಇಲ್ಲ ಅನ್ನೋದನ್ನ ಚೆಕ್ ಮಾಡಿದ್ರೆ ನಮ್ಗೆ ಕನ್ಫರ್ಮ್ ಆಗಿಬಿಡ್ತದ್ರಿ. ಇಲ್ಲ ಐತಿ ನೋಡ್ರಿ, ಏನೈತಿ, 5 ಮಾತ್ರೆಯ 5 ಗಣಗಳು ಬಂದಾವೆ. 5 ಮಾತ್ರೆಯ 4 ಗಣಗಳು ಬಂದಾವೆ. ಎಲ್ಲಿ? 1ನೇ ಸಾಲು, 2ನೇ ಸಾಲು, ಇದು 3ನೇ ಸಾಲು. 5 ಮಾತ್ರೆಯ 6 ಗಣಗಳು ಬಂದು ಕೊನೆಗೊಂದು ಗುರು ಬಂದೈತಿ ಇಲ್ಲ ಅನ್ನೋದು ಚೆಕ್ ಮಾಡ್ಕೊಳ್ರಿ. ಹೌದ್ರಿ. ಇಲ್ಲಿ ನೋಡ್ರಿ, ಬಲ್ಗೈಯ ನೃಪರಂಜಿ ತಡೆಯದೇರ ಗೂದ್ವಹನ ಸೊಲ್ಗೇಳಿ ನಮಿಸಲಿಳಿ ಯೋಚರಿಸು ತದ್ವರದಂತಕ್ಕಂಥದ್ದು.
ಇಲ್ಲಿ ನೋಡ್ರಿ 1 2 3 4 5 5 ಮಾತ್ರೆಯ ಒಂದು ಘನ, 5 ಮಾತ್ರೆಯ ಒಂದು ಘನ, 5 ಮಾತ್ರೆಯ ಒಂದು ಘನ, 5 ಮಾತ್ರೆಯ ಒಂದು ಘನ. ಹಾಗಾದ್ರೆ 5 4 20, 5 4 20 ಅಂತಕ್ಕಂಥದ್ದು ಆಯ್ತು. ಇಲ್ಲಿ 5 4 20 ಬರ್ಬೇಕಲ್ಲ, 4 ಘನಗಳು ಬಂದಾವ ಅಂದ್ರೆ 20. ಹಾಗಾದ್ರೆ 5 6 30 ಪ್ಲಸ್ 2, ಇಲ್ಲಿ ಎಷ್ಟು ಬರಬೇಕು? 32 ಬರ್ತೈತ್ರಿ. ಎಲ್ಲಿ? ಇಲ್ಲಿ ನೋಡ್ರಿ 32 ಅಂದ್ರ 5 6 30. 5 ಇಲ್ಲಿ ನೋಡ್ರಿ 5 10 15 20 25 30 ಪ್ಲಸ್ 2 ಅಂತಂದ್ರೆ ಇಲ್ಲಿ ಕೊನೆಗೆ ಒಂದು ಗುರು ಐತಿ. ಹೌದ್ರಿ? ಇದನ್ನೆಲ್ಲ ಕೂಡಿಸಿದಾಗ ಎಷ್ಟು ಬರುತ್ತೆ ನೋಡ್ರಿ? 0 0 2 2 2 2 2 4 ಪ್ಲಸ್ 3 7 72 ಬರ್ತೈತ್ರಿ. ಪೂರ್ವಾರ್ಧದಲ್ಲಿ ಕೇವಲ 3 ಸಾಲು ಅಂತಂದ್ರೆ ಪೂರ್ವಾರ್ಧ, ಮೊದಲಿನ 3 ಸಾಲುಗಳ ಸಂಖ್ಯೆ, ಒಟ್ಟು ಮಾತ್ರೆಗಳ ಸಂಖ್ಯೆ 72. 72ಕ್ಕೆ ಇನ್ನು 72 ಪ್ಲಸ್ ಮಾಡಿದ್ರೆ ನಿಮ್ಗೆ ಏನಾಕೈತ್ರಿ? ಒಟ್ಟು ಮಾತ್ರೆ 6 ಸಾಲಿನ ಸಿಗ್ತದೆ. 2 ಪ್ಲಸ್ 2 4, 7 ಪ್ಲಸ್ 7 14. ಅಂದ್ರ ವಾರ್ಧಕ ಷಟ್ಪದಿಯ ಒಟ್ಟು ಮಾತ್ರೆಗಳ ಸಂಖ್ಯೆ ಎಷ್ಟು? 144. ಹೌದ್ರಿ? ಕರೆಕ್ಟ್ ಆಗಿ ನೋಡ್ರಿ, 144 ಬಂತಂತಂದ್ರ ಇದು ಯಾವ ಷಟ್ಪದಿಯ ಒಟ್ಟು ಮಾತ್ರೆಗಳ ಸಂಖ್ಯೆಯನ್ನು ಹೋಲುತ್ತದೆ? ನೋಡ್ರಿ, ಇದು ವಾರ್ಧಕ ಷಟ್ಪದಿಯ ಒಟ್ಟು ಮಾತ್ರೆಗಳ ಸಂಖ್ಯೆ. ಹಿಂಗ 144 ಇನ್ನೊಂದು ಷಟ್ಪದಿ ಬರ್ತೈತ್ರಿ. ಅದ್ ಯಾವ್ದು ಅಂತಂದ್ರೆ ಉದ್ದಂಡ ಷಟ್ಪದಿ. ಉದ್ದಂಡದ್ದು ಕೂಡ ಉದ್ದಂಡ ಷಟ್ಪದಿ, ಬಟ್ ಯಾವ್ದಾದ್ರು ಒಂದು ಆಪ್ಷನ್ ಇಟ್ಟಿರ್ತಾನ ಅಲ್ಲಿ, ಉದ್ದಂಡ ಹಿಂಗೂ ಕೇಳಬಹುದಲ್ಲ. 144 ಒಟ್ಟು ಮಾತ್ರೆಗಳ ಸಂಖ್ಯೆ ಬರುವ ಈ ಕೆಳಗಿನ ಯಾವ ಷಟ್ಪದಿಗೆ ಅನ್ವಯಿಸುತ್ತದೆ? ಅವನ್ ಕೇಳ್ತಾನ, ವಾರ್ಧಕ ಅಂತ ಇಡ್ತಾನ, ಉದ್ದಂಡ ಅಂತ ಇಡ್ತಾನ, ಉದ್ದಂಡ, ಭಾಮಿನಿ ಅಂತ ಇಡ್ತಾನ, ಭಾಮಿನಿ, ಇಲ್ಲ ಪರಿವರ್ಧಿನಿ ಅಂತ ಇಡ್ತಾನ, ಪರಿವರ್ಧಿನಿ ಅಂತ ಇಡ್ತಾನ. ಅವಾಗ ಕೆಳಗೆ ಸಂಕೇತಗಳನ್ನು ಕೊಡ್ತಾನ. ಹಿಂಗ್ ಕೊಟ್ರೆ ತಪ್ಪಾಕೈತಿ ಅದು. ಯಾಕಂದ್ರ ಇಲ್ಲಿ ವಾರ್ಧಕ ಮತ್ತು ಉದ್ದಂಡ ಇವೆರಡರ ಒಟ್ಟು ಮಾತ್ರೆಗಳ ಸಂಖ್ಯೆ 144 ಬರ್ತಾವ್ರಿ. ಸಂಕೇತಗಳನ್ನ ಇಡ್ತಾನ. ಅಂದ್ರೆ ಎ ಬಿ ಸರಿ ಅಥವಾ ಬಿ ಸಿ ಸರಿ, ಸಿ ಡಿ ಸರಿ, ಕೇವಲ ಎ ಬಿ ಮಾತ್ರ ಸರಿ. ಹಿಂಗ ಏನೋ ಸಂಕೇತದಲ್ಲಿ ಇಟ್ಟು ಪ್ರಶ್ನೆ ಕೇಳಿದಾಗ ನಿಮಗೆ ದ್ವಂದ್ವ ಆಗ್ಬಿಡುತ್ತೆ. ಅದಕ್ಕಾಗಿ ನೀವೇನ್ ಮಾಡ್ಬೇಕು? ಸರಿಯಾಗಿ ವಾರ್ಧಕ ಷಟ್ಪದಿ ಮತ್ತು ಉದ್ದಂಡ ಷಟ್ಪದಿ ಒಟ್ಟು ಮಾತ್ರೆಗಳ ಸಂಖ್ಯೆ 144 ಅನ್ನೋದನ್ನ ಯಾವಾಗ್ಲೂ ಮರಿಬಾರ್ದು. ನಾನು ಹೇಳಿದ್ದೆ 60ಕ್ಕೆ ಶರ ಷಟ್ಪದಿ, ಶರ, ಕುಸುಮ, ಭೋಗ, ಭಾಮಿನಿ, ಪರಿವರ್ಧನೆ ಮತ್ತು ವಾರ್ಧಕ ಜೊತೆಗೆ ಉದ್ದಂಡ. ಇಲ್ಲಿ ನೀವು ಶರ 60 ಏನ್ ಒಟ್ಟು ಮಾತ್ರೆಗಳ ಸಂಖ್ಯೆ ಐತಿ, ಇದಕ್ಕೆ 14 ಪ್ಲಸ್ ಮಾಡ್ಕೊಂತ ಹೋಗೋದಂತ ಹೇಳಿ. ಎಲ್ಲಿವರೆಗೆ? ಪರಿವರ್ಧನೆವರೆಗೆ. ಪರಿವರ್ಧನೆಗೆ ಏನ್ ಮಾಡ್ಬೇಕು? ಪ್ಲಸ್ 28 ಸೇರಿಸ್ಬೇಕು. ಅವಾಗ ಏನಾಕೈತಿ? ವಾರ್ಧಕದ 144 ಬರ್ತೈತ್ರಿ. ಉದ್ದಂಡಗೆ ಕೇವಲ ನೀವು 144 ಮಾತ್ರ ಆಸ್ ಇಟ್ ಇಸ್ ಇಲ್ಲಿ ಇಟ್ಕೊಂಡ್ ಬಿಡೋದು ಅಷ್ಟೇ. ಇಷ್ಟು ನೀವು ಎಲ್ಲಿ 28 ಸೇರಿಸಬೇಕು, ಎಲ್ಲಿ 14 ಸೇರಿಸ್ಕೊಂತ ಹೋಗ್ಬೇಕು ಅನ್ನೋದನ್ನ ಸ್ವಲ್ಪ ತಿಳ್ಕೊಂಡ್ರೆ ಸಾಕು. ಒಟ್ಟು ಮಾತ್ರೆಗಳು ಖಂಡಿತ ಬರ್ತಿರ್ತಾವೆ. ಪಿ ಎಚ್ ಆರ್ ಲೆವೆಲ್ ನಿಮಗೆ ಸಾಲ್ ಕೊಟ್ಟು ಮಾತ್ರೆ ಹಾಕಿ ಗಣನೆ ಹೇಳಿಕ್ ಮಾಡೋದಿಲ್ಲ. ಕೇವಲ ಅಕ್ಷರ ಛಂದಸ್ಸಲ್ಲಿ ಮಾತ್ರ ಹೇಳ್ತಾನ. 3 ಅಕ್ಷರ ಕೊಟ್ಟು ಇದನ್ನ ಪ್ರಸಾರ ಹಾಕಿ ಯಾವ ಅನ್ನೋದು ಹೇಳಂತ ಹೇಳ್ತಾನ. ಅಥವಾ ಖ್ಯಾತ ಕರ್ನಾಟಕ ವೃತ್ತಗಳನ್ನು ಕೊಡ್ಬೋದು. ಆದ್ರ ಇವು ಸಂಪೂರ್ಣವಂತ 2 3 4 5 6 ಈ ಷಟ್ಪದಿ ರೂಪದ ಪದ್ಯಗಳನ್ನು ಕೊಡಲಾರದು. ಒಟ್ಟು ಮಾತ್ರೆಗಳನ್ನು ಕೇಳ್ಬೋದು, ಗಣಗಳನ್ನು ಕೇಳ್ಬೋದು, ಅಥವಾ ಈ ಷಟ್ಪದಿಯಲ್ಲಿ ಪ್ರಮುಖವಾದಂತಹ ಕೃತಿಯನ್ನ ಕೇಳ್ಬೋದು ಸಾಹಿತ್ಯಿಕವಾಗಿ. ಅದನ್ನ ಅರ್ಥ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಮುಂದುವರೆದು ಬಿಟ್ಟು ಇಲ್ಲಿ ನೋಡ್ರಿ, ಅದನ್ನ ಇಲ್ಲಿ ಇನ್ನೊಂದು ವಾರ್ಧಕ ಷಟ್ಪದಿಯಲ್ಲಿ ಒಂದು ನೀವೇ ಹಾಕಿ ನೋಡ್ಲಿಕ್ಕೆ ಒಂದು ಪದ್ಯ ಇಟ್ಟಿದ್ದೀನಿ. ಹೌದ್ರಿ? ನೀವೇ ಹಾಕಿ ನೋಡಿರ್ಬೇಕಾದ್ರೆ ನಾ ಜಸ್ಟ್ ಒಂದು 3 ಸಾಲು ಹಾಕಿರ್ತೀನಿ. ಆ ನಂತರ ಉಳಿದಂತಹ ಎಲ್ಲಾ ಸಾಲುಗಳಿಗೆ ನೀವೇ ಕನ್ಫರ್ಮ್ ಮಾಡ್ಕೋಬೇಕು. ಎಲ್ಲಾ ಬಿಡಿಸ್ಕೊಂತ ಹೋದ್ರೆ ಟೈಮ್ ತುಂಬಾ ಆಗಿರೋದ್ರಿಂದ ನೋಡ್ರಿ, ಬಲ್ಗಯ್ಯ ಎಷ್ಟು ಬರ್ಬೇಕು? 5 ಮಾತ್ರೆ ಬರ್ಬೇಕಂತ ಹೇಳಿದೀವಿ. 5 ಮಾತ್ರೆ ಅಂದ್ರೆ ಈಗ ಆಯ್ತು ನೋಡ್ರಿ, 5 ಆಯ್ತಲ್ಲ, 5. ಆಮೇಲೆ ನೃಪರಂಜಿ 1 2 3 4 5, ಇದು 5 ಮಾತ್ರೆ ಘನ. ಆಮೇಲೆ 1 2 3 4 5, ಈಗ ಏನಾಯ್ತು? 5 ಅಂತಂದ್ರೆ ಇದು 5 ಮಾತ್ರೆ ಘನ. ಈಗ ಏನ್ ಮಾಡ್ಬೇಕು? ಇನ್ನೊಂದು ಘನ ಬರ್ಬೇಕು. ಗು ಅಂದ್ರೆ ಗುರು, ಲಘು ಲಘು ಲಘು, ಈಗ 5 ಮಾತ್ರೆಯ 5 ಇಂಟು 4 ಇಸ್ ಈಕ್ವಲ್ ಟು 5 4 20. ಹಂಗೆ ಬಂದೈತಿ ನೋಡ್ರಿ, ಇಲ್ಲಿ ಚೆಕ್ ಮಾಡ್ಕೊಳ್ರಿ. ಹಂಗೆ ಬಂದತ್ ನೋಡ್ರಿ, 5 4 20. ಅದೇ ರೀತಿ ಸೊಲ್ಗೇಳಿ 2 4 5, ಹಾಗೆ 1 2 3 4 5, 1 2 3 4
4 ನೋಡ್ರಿ 5 6 ಬರಕತ್ತಿತ್ತಲ್ಲ ಇಲ್ಲಿ ಎಲ್ಲೂ ಮತ್ತೆ ಬಿಟ್ಟಿವಿ ನೋಡ್ರಿ ಇಲ್ಲಿ ಎಲ್ಲೂ ಮತ್ತೆ ಬಿಟ್ಟಿವಿ 2 ಇಲ್ಲಿ 3 ಹೌದ್ರಿ 2 4 5 ಹಾಗೆ ಕರೆಕ್ಟ್ ಐತಿ ನೋಡ್ರಿ ಇಲ್ಲಿ ಗುರು ಲಘು 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 5 5 ಇಂಟು 4 20 ಸರಿ ಬಂದಿದೆ. ಹಾಗೆ ನೋಡ್ರಿ ಇಲ್ಲಿ ನಲ್ಗುದುರೆ ಬಂದು 5 ಆಮೇಲೆ 3 4 5 ತಿಳಿತಾ 2 3 4 5 ಮತ್ತೆ ಇಲ್ಲಿ 5 ಬಂತು. ಆಮೇಲೆ ಇಲ್ಲಿ ಎಷ್ಟು ಬರಬೇಕು 5 ಮಾತ್ರ 6 ಗಣಗಳು ಬರಬೇಕು. ಮಿಕ್ಕಿದ ಕಡೆ ಎಲ್ಲ ಏನ್ ಬರಬೇಕು 5 ಮಾತ್ರ 4 ಗಣಗಳು ಬರಬೇಕು. ಇಲ್ಲಿ ಬರ್ತಾ ಇದೆ 1 2 3 4 5 1 2 3 4 5 1 2 3 4 5 ಕೊನೆಗೆ ಒಂದು ಗುರು ಈಗ ಬಂತು ನೋಡ್ರಿ. ಅಂದ್ರ 5 6 30 ಪ್ಲಸ್ 2 ಇವೆಲ್ಲ ಸೇರಿದ್ರೆ ಎಷ್ಟು ಆಕೈತ್ರಿ ಆಲ್ರೆಡಿ ನೀವು ಹೇಳಿದಷ್ಟ ಆಕೈತ್ರಿ. ವಾರ್ಧಕ ಷಟ್ಪದಿಲಿ 72 ಒಟ್ಟು ಮಾತ್ರೆಗಳ ಸಂಖ್ಯೆ ಅಂದ್ರೆ 3 ಸಾಲಿಂದ 72 ಬಂದ್ರೆ ಇಲ್ಲಿ 72 ಇರ್ತತ್ರಿ. 4 ಪ್ಲಸ್ 14 144 ಬಂತು ನೋಡ್ರಿ. ಇವು 3 ಹಾಗೆ ಇರ್ತಾವೆ, ಇವು 3 ಕೂಡ ಹಾಗೆ ಇರ್ತಾವೆ. ತಿಳಿದ್ರಾ? ಹಿಂಗೆ ನೀವು ಬಿಡಿಸ್ಕೊಂತ ಪ್ರಾಕ್ಟೀಸ್ ಒಂದ್ 2-3 ಸಲ ಮಾಡಿ ಅಂತಂದ್ರೆ ಡೆಫಿನೆಟ್ಲಿ ನಿಮಗೆ ಅದು ಕನ್ಫರ್ಮ್ ಆಗಿಬಿಡ್ತದೆ. ಇದೇ ಷಟ್ಪದಿ ಅಂತಕ್ಕಂಥದ್ದು, ಇದೇ ಷಟ್ಪದಿ ಅನ್ನೋದು. ಓಕೆ, ನೆಕ್ಸ್ಟ್ ಮುಂದುವರೆದು ಬಿಟ್ಟು ಇಲ್ಲಿ ನೋಡ್ರಿ ಪರಿವರ್ತಿನಿ ಷಟ್ಪದಿ ಒಂದು ತಿಳ್ಕೊಳ್ರಿ. ಪರಿವರ್ತಿನಿ ಜಸ್ಟ್ ಇದನ್ನ ಹೈಲೈಟ್ ಅಷ್ಟೇ ಹೇಳ್ತೀನಿ ನಾನು. ಪರಿವರ್ತಿನಿ ಷಟ್ಪದಿ ಇದು ಹೆಂಗ್ ಇರ್ತೈತಿ ಅಂದ್ರೆ ಸ್ಟ್ರಕ್ಚರ್ ಅದು 4 ಮಾತ್ರೆ 4 ಗಣಗಳು ಇರ್ತಾವ. ಎಲ್ಲಿ 1 2 4 5ನೇ ಸಾಲಿನಲ್ಲಿ ಇಲ್ಲಿ ನೋಡ್ರಿ 1 2 3 4 5 1 ಮೊದಲೆರಡು ಸಾಲುಗಳು 4 5ನೇ ಸಾಲು ಸಮ. 3 6ನೇ ಸಾಲಿನಲ್ಲಿ 4 ಮಾತ್ರೆ 6 ಗಣಗಳು ಬಂದು ಕೊನೆಗೆ ಒಂದು ಗುರು ಬರ್ತೈತಿ. ಇಲ್ಲಿ ಬಂದೈತಿ ನೋಡ್ರಿ 1 2 3 4 5 6 ಬಂದೈತಲ್ಲ, ಬಂದೈತೆ ಹೌದ್ರಿ, ಬಂದದ ನೋಡ್ರಿ ನೀವು. 60 74 88 102 116 ಎಲ್ಲಿ ಪರಿವರ್ತಿನಿದು ಒಟ್ಟು ಮಾತ್ರೆಗಳ ಸಂಖ್ಯೆ 116 ಬರಲೇಬೇಕು. 116 ಇಟ್ ಮೀನ್ಸ್ 116 ಒಟ್ಟು ಮಾತ್ರೆಗಳ ಸಂಖ್ಯೆ ಎಲ್ಲ ಕೂಡಿಸಿದಾಗ ಇಷ್ಟು ಬರುತ್ತೆ, 116 ಬರುತ್ತೆ. ಹೌದ್ರಿ, 58 ಪ್ಲಸ್ 58 116. ಆಮೇಲೆ ಉದ್ದಂಡದ 144, ವಾರ್ಧಕ 144, ಭಾಮಿನಿ ಷಟ್ಪದಿ 102, ಭೋಗ ಷಟ್ಪದಿ ಇದೆ ಕೇವಲ 88 ಭೋಗ ಷಟ್ಪದಿ. ಹೌದ್ರಿ, ಕುಸುಮ ಷಟ್ಪದಿ 74, ಶರ 60. ನಾ ಹೆಂಗ್ ಬೇಕಾದಂತ ಹೇಳಿದ್ದೆ. ಆದ್ರೆ ನೀವೇನ್ ಮಾಡ್ಬೇಕು, ಶರ ಕುಸುಮ ಭೋಗ ಭಾಮಿನಿ ಪರಿವರ್ತಿನಿ ಮತ್ತು ವಾರ್ಧಕ ಉದ್ದಂಡ ಹಿಂಗ್ ಸೀರಿಯಲ್ ಆಗಿ ಅನುಕ್ರಮವಾಗಿ ಬರ್ಕೊಂಡಾಗ ನೀವು 14 ಆಡ್ ಮಾಡ್ತಾ ಹೋದ್ರೆ ಅದು ಕರೆಕ್ಟ್ ಬರ್ತೈತಿ. ಮತ್ ನೀವು ಇಲ್ಲಿ ಬರ್ಕೊಳ್ಳುವಾಗ ಅನುಕ್ರಮವಾಗಿ ಬರ್ಕೊಳ್ಳಿಲ್ಲ ಅಂತಂದ್ರೆ ನಿಮ್ಗೆ ತಪ್ಪಾಗಿಬಿಡ್ತೈತ್ರಿ. ಹೌದ್ರಿ, 16 ಪ್ಲಸ್ ನಾನು 14 ಆಡ್ ಮಾಡ್ತಾ ಹೋಗ್ಬೇಕು. ಎಲ್ಲಿ ಸ್ಟಿಲ್ ಪರಿವರ್ತಿನಿತನ ಪರಿವರ್ತನೆಗೆ ಏನ್ ಮಾಡ್ಬೇಕು 28 ಸೇರಿಸಬೇಕು, ಅವಾಗ 144 ಬರ್ತೈತಿ ಅನ್ನೋದು. ಓಕೆ, ನೆಕ್ಸ್ಟ್ ಮುಂದುವರೆದು ಬಿಟ್ಟು ಇಲ್ಲಿ ನೋಡ್ರಿ ಎಲ್ಲ ಬಿಡಿಸಿದ್ದು ಐತಿ ಆಲ್ರೆಡಿ. ನಿಮ್ಗೆ ಹೆಚ್ಚುವರಿಯಾಗಿ ಕನ್ನಡ ಕೈಪಿಡಿಯಿಂದ ಒಂದು ಕೆಲವೊಂದಿಷ್ಟು ಪದ್ಯಗಳನ್ನು ತಗೊಂಡು ಇಲ್ಲಿ ಬಿಡಿಸಿದ ಪರಿವರ್ತನೆಯೊಳಗ ನೋಡ್ಕೊಳ್ರಿ, ಎಲ್ಲ ಕರೆಕ್ಟ್ ಬಂತು ನೋಡ್ರಿ. ಹೌದ್ರಿ, ಇಲ್ಲಿ ಬಿಡಿಸಿದ್ದೀನಿ ನೋಡ್ರಿ. ಶರ ಷಟ್ಪದಿ ಈ ರೀತಿ ಬರ್ತದ್ರಿ. ಹೆಚ್ಚುವರಿ ಜಸ್ಟ್ ನೋಡ್ಕೊಳ್ಳೋದಷ್ಟ ಶರ ಷಟ್ಪದಿ ಹೆಂಗ್ ಬರ್ತೈತಿ, 60 ಮಾತ್ರ ಹೆಂಗ್ ಬರ್ತಾವ. 4 4 8 8 ಇಲ್ಲಿ 8 8 16 16 32. ಹೌದ್ರಿ, 4 12 ಪ್ಲಸ್ 14 ಇವನ್ನೆಲ್ಲ ಸೇರಿಸ್ಕೊಂಡ್ರೆ ಒಟ್ಟು ಮಾತ್ರೆಗಳ ಸಂಖ್ಯೆ ಎಷ್ಟು ಆಕೈತಿ ಇಲ್ಲಿ, ಒಟ್ಟು ಮಾತ್ರೆಗಳ ಸಂಖ್ಯೆ 60 ಆಗೇ ಆಗ್ತೈತ್ರಿ. ಅಷ್ಟ ತಿಳ್ಕೊಳ್ರಿ ಸಾಕು. ಈಶನ ಕರುಣೆಯ ನಾಶಿಸುವಿನ ದಾಸನ ಹಾಗೆ ನಿಮನವೇ ಅಂತಕ್ಕಂಥ ಪದ್ಯ ಶರ ಷಟ್ಪದಿಯನ್ನ ಇಲ್ಲಿ ಉದಾಹರಿಸಬಹುದು. ಒಟ್ಟು ಸಂಖ್ಯೆ 64 ಅನ್ನೋದು. ಆದ್ರೆ ಶರ ಕುಸುಮ ಭೋಗ ಷಟ್ಪದಿಗೆ ಅವನು ಪದ್ಯವನ್ನ ಕೇಳೋದಿಲ್ಲ ಹೆಚ್ಚಾಗಿ. PSTR ಲೆವೆಲ್ ಮತ್ತು KTT ಲೆವೆಲ್, GPT ಲೆವೆಲ್, ಹಂಗಾಗಿ ಅದು ಬೇಡ ಅನ್ನೋದು ನಾನು. ಒಟ್ಟು ಮಾತ್ರೆಗಳು ಗೊತ್ತಿದ್ರೆ ಸಾಕು, ಒಟ್ಟು ಮಾತ್ರೆ ಗೊತ್ತಿದ್ರೆ ಸಾಕು. ಇದ್ರ ಜೊತೆಗೆ ಇನ್ನೊಂದು ಐತಿ ನೋಡ್ರಿ, ಏನೈತಿ ಇದನ್ನ ಬಿಡಿಸಿದ್ದೈತಿ ನೋಡ್ರಿ. ಈಶನ ಕರುಣೆಯ ನಾಶಿಸುವಿನ ದಾಸನ ಹಾಗೆ ನಿಮನವೇ, ಕ್ಲೇಶದ ವಿಧ ವಿಧ
ಪಾಶವ ಹರಿದುವಿ ಲಾಸದ ಸತ್ಯವ. ಹೌದ್ರಿ, ಎಷ್ಟು ಚಂದ ಐತಿ ನೋಡ್ರಿ. ಲಾಸದ ಸತ್ಯವ ತಿಳಿ ಮನವೇ ಅಂತಕ್ಕಂಥ ಪದ್ಯ ಸಾರದೊಳಗಿಂದ ಒಂದ್ ಪದ್ಯವನ್ನ ಇಲ್ಲಿ ಶರಷಟ್ಪದಿಗೆ ಇಟ್ಟಿದ್ದಾರೆ. ಶರಷಟ್ಪದಿಗೆ ಇಡಲಾಗಿದೆ. ಹೌದ್ರಿ, ಇಲ್ಲಿ ನಾಲ್ಕು ಮಾತ್ರೆಯ ಗಣ ವಿಂಗಡಣೆ ಮಾಡಿದ್ದಾರೆ. ನಾಲ್ಕು ಮಾತ್ರೆ ಬಂದಿತ್ತು. ಅಲ್ಲಿ ನಾಲ್ಕು ಮಾತ್ರೆ ಎರಡ ಗಣಗಳು ನಿಮ್ಗ ಸರ ಮತ್ತೆ ಕಂದು ಪದ್ಯದಲ್ಲಿ 4 ಮಾತ್ರೆಯ ಗಣಗಳು ಬರ್ತಾವಲ್ರಿ. ಕಂದು ಪದ್ಯದಲ್ಲಿ ಹೆಂಗ್ ಬರ್ತಾವ ಅಂತಂದ್ರೆ 4 ಮಾತ್ರೆಯ 3 ಗಣಗಳು ಬರ್ತಾವ ಮೊದಲನೇ ಸಾಲಿನಲ್ಲಿ. ಬಟ್ ಶರಷಟ್ಪದಿಯಲ್ಲಿ 4 ಮಾತ್ರೆ 2 ಗಣಗಳು. ಹೌದ್ರಿ, 1, 2, 4, 5ನೇ ಸಾಲಿನಲ್ಲಿ ಶರಷಟ್ಪದಿ ಒಳಗ 4 ಮಾತ್ರೆಯ 2 ಗಣಗಳ ಬರ್ತಿರ್ತಾವ. 3, 6ನೇ ಸಾಲಿನಲ್ಲಿ 4 ಮಾತ್ರೆಯ 3 ಗಣಗಳು ಬಂದು ಕೊನೆಗೊಂದು ಗುರು ಇರ್ತದೆ. ಇಲ್ಲಿ ನೋಡ್ರಿ 1, 2, 3 ಮತ್ತು 6ನೇ ಸಾಲಿನಲ್ಲಿ ಕೊನೆಗೊಂದು ಗುರು. ಹೌದ್ರಿ, ಕಂದು ಪದ್ಯದಲ್ಲಿ ಹೆಂಗ್ ಬರ್ತಾವ 4 ಮಾತ್ರೆಯ 3 ಗಣಗಳು ಬರ್ತಾವ. 4, 3 12 ಒಟ್ಟು ಮಾತ್ರೆಗಳು ಹಾಕಾವ ಪ್ರತಿ ಸಾಲಿನಲ್ಲಿ. 1, 3ನೇ ಸಾಲಿನಲ್ಲಿ. ಆದ್ರೆ ಇಲ್ಲಿ 2 ಬರ್ತಾವ. 4 ಮಾತ್ರೆ ಗಣಗಳು, ಚತುರ್ಮಾತ್ರ ಗಣಗಳು ಇಲ್ಲಿಯೂ ಬರ್ತದೆ, ಅಲ್ಲಿಯೂ ಬರ್ತದೆ. ಇನ್ನೊಂದ್ ಕಡೆ ರಗಳೆಯಲ್ಲೂ ಬರ್ತದೆ, ಹೇಳ್ತೀನಿ ಮುಂದೆ. ಹೌದ್ರಿ, ಜೊತೆಗೆ ನೀವು ನೋಡ್ರಿ ಮತ್ತೆ ಮುಂದುವರೆದ್ ಬಿಟ್ಟು ಕುಸುಮ ಷಟ್ಪದಿ ನೋಡ್ರಿ. ಕುಸುಮ ಷಟ್ಪದಿ ಒಳಗೆ ಹೆಂಗ್ ಬರ್ತೈತಿ ಅಂತಂದ್ರ ಕುಸುಮ ಷಟ್ಪದಲ್ಲಿ ಅಂದ್ರೆ 74 ಒಟ್ಟು ಮಾತ್ರೆಗಳ ಸಂಖ್ಯೆಯಲ್ಲಿ 74 74 ಅಂದ್ರೆ 60ಗೆ 14 ಸೇರಿಸಿದಾಗ 74 ಬರ್ತೈತ್ರಿ. ಎರಡನೇದು ಇದು. ಇಲ್ಲಿ ನೋಡ್ರಿ 5, 5, 5 ಅಂದ್ರೆ 5 ಮಾತ್ರೆ 2 ಗಣಗಳು. 5 + 5 = 10. ಹಿಂಗ 1, 2, 4, 5ನೇ ಸಾಲಿನಲ್ಲಿ ಬರ್ತೈತಿ. 3, 6ನೇ ಸಾಲಿನಲ್ಲಿ 5 ಮಾತ್ರೆ 3 ಗಣಗಳು ಬರ್ತಾವ. ಇನ್ನು 5 ಎಲ್ಲಿ ನೋಡಿದ್ರಿ ನೀವು? ಸರ್ 5 ನಾವು ರಗಳೆಯಲ್ಲಿ ನೋಡ್ತೀವಿ. ಆಮೇಲೆ ಇನ್ನೊಂದು 5 ಮಾತ್ರಾ ಗಣಗಳನ್ನ ಎಲ್ಲಿ ನೋಡ್ತೀರಿ ಅಂತಂದ್ರೆ ಪಂಚಮಾತ್ರಾ ಗಣಗಳನ್ನ ನೀವು ಭಾಮಿನಿ ಷಟ್ಪದಿಯಲ್ಲಿ ನೋಡ್ತೀರಿ. ಸಾರಿ, ಭಾಮಿನಿ ಷಟ್ಪದಿಯಲ್ಲಿ ನೋಡೋದಿಲ್ಲ, ಇದರಲ್ಲಿ ನೋಡ್ತೀರಿ. ಎಲ್ಲಿ? ವಾರ್ಧಕದಲ್ಲಿ ನೋಡ್ತೀರಿ. ವಾರ್ಧಕ ಷಟ್ಪದಿಯಲ್ಲಿ 5 ಮಾತ್ರೆ 4 ಗಣಗಳು ಬರ್ತಾವ. ಬಟ್ ಇಲ್ಲಿ 5 ಮಾತ್ರೆ 2 ಗಣಗಳು ಬರ್ತಾವ ಅಷ್ಟೇ. ಹೌದ್ರಿ, ಇಲ್ಲಿ ನೋಡಿ ಒಟ್ಟು ಮಾತ್ರೆಗಳ ಸಂಖ್ಯೆ ಇಲ್ಲಿ ಕುಸುಮದಲ್ಲಿ ಎಷ್ಟು? 74. ಎಷ್ಟು ತಿಳ್ಕೊಂಡ್ರೆ ಸಾಕು. ಶರಕುಸುಮ ಭೋಗ ಬಗ್ಗೆ, ಪರಿವರ್ಧಿನಿ ಬಗ್ಗೆ ಇಲ್ಲಿ ಒಂದು ಬೇಕಾದ್ರೆ ನಿಮಗೆ ಹಾಕಿದ್ದೀನಿ, ಒಂದು ಮಾಡೆಲ್ ಹಾಕಿಕೊಟ್ಟಿದ್ದೀನಿ, ಅದನ್ನ ನೋಡ್ಕೊಳ್ರಿ ಸಾಕು. ಭೋಗ ಷಟ್ಪದಿ ನೋಡ್ರಿ. ಭೋಗ ಷಟ್ಪದಿಯಲ್ಲಿ 3 ಮಾತ್ರೆಯ ಗಣಗಳು. ಇದನ್ನ ಕೇಳಿದ್ದಾರೆ ಒಂದ್ಸಾರಿ. ಭೋಗ ಷಟ್ಪದಿಯಲ್ಲಿ ಎಷ್ಟೆಷ್ಟು ಮಾತ್ರೆಗಳ ಗಣಗಳು ಬರ್ತಾವಂತ. 3 ಮಾತ್ರಾ ಗಣ ಬರ್ತದ್ರಿ. 3 ಮಾತ್ರಾ ಗಣಗಳು 3. 1, 2, 4, 5ನೇ ಸಾಲಿನಲ್ಲಿ 3 ಮಾತ್ರೆ 3 ಗಣಗಳು. ಮತ್ತು ಎಷ್ಟನೇದು? ಎಲ್ಲಿ? 6 ಮಾತ್ರೆಗಳ 3 ಸಮನಾಗಿದ್ದು 3 ಮಾತ್ರೆ 6 ಗಣಗಳಿಂದಲೂ ಮೇಲಿಂದ ಗುರು. ಎಲ್ಲಿ? 3 ಮತ್ತು 6ನೇ ಸಾಲಿನಲ್ಲಿ 3 ಇಲ್ಲೊಂದು 3 ಬರ್ಬೇಕು. ಹೌದ್ರಿ, 3 ಮಾತ್ರೆಯ 6 ಗಣಗಳು. 3 ಮಾತ್ರೆ 6 ಗಣಗಳು ಬಂದಿದೆ. ಇಲ್ಲಿ ನೋಡ್ರಿ 6 ಗಣಗಳು. ಇಲ್ಲಿ ಆಕ್ಚುಲಿ 5 ಗಣಗಳು ಬಂದಾವ, 5 ಗಣಗಳಿಲ್ಲ, 6 ಗಣಗಳಂತ ಇಟ್ಕೋಬೇಕು. ಅಂದ್ರೆ ಇಲ್ಲಿ ನೋಡ್ರಿ 3 ಮಾತ್ರೆಯ 6 ಗಣಗಳು. 1, 2, 3, 4, 5, 6 ಕೊನೆಗೊಂದು ಗುರು. ಇದೆಲ್ಲಿ? 3 ಮತ್ತು 6ನೇ ಸಾಲಿನಲ್ಲಿ ಈ ರೀತಿ ಸ್ಟ್ರಕ್ಚರ್ ಬರಬೇಕು. ಹಾಗಾದ್ರೆ ಇಲ್ಲಿ ಒಟ್ಟು ಮಾತ್ರೆಗಳ ಸಂಖ್ಯೆ ಎಷ್ಟು ಭೋಗ ಷಟ್ಪದಿಯಲ್ಲಿ ಅಂತಂದ್ರೆ 88 ಅನ್ನೋದು. ಅಂದ್ರೆ 74ಕ್ಕೆ 14 ಕೂಡಿಸಿದ್ರೆ ನೀವು 88 ಒಟ್ಟು ಮಾತ್ರೆಗಳು ಬರ್ತಾವ. ಇದು ಭೋಗ ಷಟ್ಪದಿದು. ಇಲ್ಲಿ ಭೋಗ ಷಟ್ಪದಿಯೊಳಗ ಮತ್ತು ಭೋಗ ಷಟ್ಪದಿಯಲ್ಲಿ 3 ಮಾತ್ರೆ ಬರ್ತಾವಲ್ಲ, ಇದ್ರ ನೀವು 3, 4 ಮಾತ್ರೆ ಕೂಡಿಸಿದ್ರೆ ಭಾಮಿನಿ ಷಟ್ಪದಿ ರೂಲ್ ಆಗತ್ತೆ. ಭಾಮಿನಿ ಷಟ್ಪದಿ ಒಟ್ಟು ಮಾತ್ರೆ ಸಾಲಿನ ಮಾತ್ರೆ ಮತ್ತು ಘನ ವಿಂಗಡಣೆ ನಿಮ್ಗೆ ಅನಿಸ್ಬಿಡ್ತದ್ರಿ. 3, 4 1, 2, 4, 5ನೇ ಸಾಲಿನಲ್ಲಿ 3, 4 ಮಾತ್ರೆ 4 ಗಣಗಳು. 3, 6ನೇ ಸಾಲಿನಲ್ಲಿ 3, 4 ಮಾತ್ರೆ 6 ಗಣಗಳು ಬಂದು ಕೊನೆಗೊಂದು ಗುರು ಬರುವುದು. ದಟ್ ಈಸ್ ಕಾಲ್ಡ್ ಅದೇನ್ರಿ? ಭಾಮಿನಿ ಅಂತ ಅನ್ಸ್ಕೊಂಡ್ ಬಿಡತ್ತೆ. ಭಾಮಿನಿ ಅನ್ನೋದು. ಹೌದ್ರಿ, ಇದು ಭೋಗ ಷಟ್ಪದಿ. ಭೋಗ ಷಟ್ಪದಿಯಲ್ಲಿ ಒಟ್ಟಾರೆ ನೀವು ನೋಡೋದು ಏನಪ್ಪಾ ಅಂತಂದ್ರೆ ಕೇವಲ ಒಟ್ಟು ಮಾತ್ರೆಗಳನ್ನ ನೋಡ್ರಿ, ಸ್ಟ್ರಕ್ಚರ್ ನೋಡ್ರಿ ಸಾಕು. ಅಲ್ಲಿನ ಪದ್ಯಾಗಿದ್ದ ಏನು ಬೇಕಿಲ್ಲ. ಇಲ್ಲ ಐತಿ ಬೇಕಾದ್ರೆ ನೋಡ್ಕೊಳ್ರಿ ನೀವು. ನೋಡ್ರಿ 3 ಇಲ್ಲಿ ಹೇಳಿದ ಪ್ರಕಾರ ಬಂದೈತಲ್ಲ, 1, 2, 3, 4 ಅಂತಕ್ಕಂಥದ್ದು. 4 ಹೌದ್ರಿ. 1, 2 ಇಲ್ಲಿ ಒಂದೇ ಸೆಕೆಂಡ್ ಕರೆಕ್ಟ್ ಐತಿ. 3 ಹೌದು. ಸಾರಿ, 4 ಬರ್ಬೇಕು. 4 ಅಂತಕ್ಕಂಥ. ಇಲ್ಲಿ ಒಂಚೂರು ನೀವು ಏನ್ ಮಾಡ್ಕೋಬೇಕಂತಂದ್ರೆ ಈ ಸ್ಟ್ರಕ್ಚರ್ ಅನ್ನು ನೋಡ್ಲಾಕ್ ಹೋಗ್ಬೇಡ್ರಿ. ಇಲ್ಲಿ ನಾವು ಬರೀತೇವೆ ನೋಡ್ರಿ ನಿಮಗೆ. ಯಾಕಂದ್ರೆ ನೀವು ಇದನ್ನ ತಿಳ್ಕೊಂಡು ಏನ್ ಮಾಡಬಾರ್ದು,
ಫಾಲೋ ಅಪ್ ಮಾಡಬಾರ್ದು. ಸ್ವಲ್ಪ ಇಲ್ಲಿ ಎಡಿಟಿಂಗ್ ಮಾಡೋದ್ನ್ಯಾಗ ಒಂಚೂರು ಬಿಟ್ಟು ಹೋಗ್ಯಾವ ಮಾತ್ರೆಗಳು, ಹಂಗಾಗಿ ಇದನ್ನ ತಪ್ಪಾಗಿ ತಿಳಿಬ್ಯಾಡ್ರಿ. ನಾನು ಇಲ್ಲಿ ಬರೀತೀನಿ ನೋಡ್ರಿ, ಇದ್ರ ಪ್ರಕಾರ ನೀವ್ ಏನ್ ಮಾಡ್ರಿ ನೋಡ್ಕೊಳ್ರಿ. ಯಾವ್ದ್ರ ಪ್ರಕಾರ ಅಂತಂದ್ರ ಇಲ್ಲಿ ಭೋಗ ಷಟ್ಪದಿ ಅಂತ ಹೇಳೈತಲ್ಲ, ಭೋಗ ಎಂತದು ಭೋಗ ಷಟ್ಪದಿಯ ಮಾತ್ರಾ ವಿನ್ಯಾಸ ಹೆಂಗಿದೆ ಅಂತಂದ್ರೆ ಇಲ್ಲಿ 3 ಮಾತ್ರೆಯ 4 ಗಣಗಳು ಅಂತ ಇಟ್ಕೋಬೇಕು. ಆಮೇಲೆ 3 ಮಾತ್ರೆಯ 4 ಗಣಗಳಂತ ಇಟ್ಕೋಬೇಕು. 1 2 ಮೂರನೇ ಸಾಲಿನಲ್ಲಿ 3 ಮಾತ್ರೆ 6 ಗಣಗಳು ಬರಬೇಕು. 2 4 6 ಕೊನೆಗೊಂದು ಗುರು. ಅಂದ್ರೆ ಇವು ಕೇವಲ 3 ಸಾಲಿನ ಪೂರ್ವಾರ್ಧದ ಮಾತ್ರೆಗಳು. ಈ ರೀತಿ ಸ್ಟ್ರಕ್ಚರ್ ಬರ್ತೈತಿ. 3 ಮಾತ್ರೆ 4 ಗಣಗಳು 1 2 4 5ನೇ ಸಾಲಿನಲ್ಲಿ ಬರ್ತದ್ರಿ. 3 ಮಾತ್ರೆ 6 ಗಣಗಳು ಕೊನೆಗೊಂದು ಗುರು 3 6ನೇ ಸಾಲಿನಲ್ಲಿ ಬರ್ತಾವೆ. ಹೌದ್ರಿ. ಒಟ್ಟು ಮಾತ್ರೆಗಳ ಸಂಖ್ಯೆ ಭೋಗದಲ್ಲಿ 88 ಆಗಿರುತ್ತದ್ರಿ. 88 ಒಟ್ಟು ಮಾತ್ರೆಗಳ ಸಂಖ್ಯೆ 88 ಭೋಗದೊಳಗೆ. ಈ ಸ್ಟ್ರಕ್ಚರ್ ನೆನ್ಪಿಟ್ಕೊಂಡ್ರೆ ಸಾಕು ಅಂತ. ಓಕೆ, ಇಲ್ಲಿ ಇತರ ಜೊತೆಗೆ ಇದು ಸ್ವಲ್ಪ ತಪ್ಪೈತಿ ಅನ್ನೋದನ್ನ ತಿಳ್ಕೊಂಡ್ರಲ್ಲ. ಈ ಸ್ಟ್ರಕ್ಚರ್ ಅಷ್ಟು ನೋಡ್ಬೇಡ್ರಿ, ಲಕ್ಷಣಗಳೆಲ್ಲ ಕರೆಕ್ಟ್ ಐತಿ. ಅಲ್ಲಿ ಎಡಿಟಿಂಗ್ ಮಾಡೋದ್ನಾಗ ಒಂಚೂರು ಬಿಟ್ಟು ಹೋಗಿತ್ರಿ, ಮ್ಯಾಲಿಂದ ಒಂದೊಂದು ಬಿಟ್ಟು ಹೋಗಿತಿ, ಕೆಳಗಿಂದ ಒಂದು ಬಿಟ್ಟು ಹೋಗಿತಿ ಅಷ್ಟೇ. ಓಕೆ, ನೆಕ್ಸ್ಟ್ ಇಲ್ಲಿ ಈ ಪದ್ಯ ನೋಡ್ರಿ. ಆದ್ರ ಈ ಪದ್ಯ ಕರೆಕ್ಟ್ ಆಗಿ ಕೊಟ್ಟಿದ್ದೀನಿ. ಇಲ್ಲಿ ಪದ್ಯ ಕರೆಕ್ಟ್ ಆಗಿ ಕೊಟ್ಟಿದ್ದೀನಿ. ಓಕೆ, 3 ನೋಡ್ರಿ, 3 ಮಾತ್ರೆ 4 ಗಣಗಳು, 3 ಮಾತ್ರೆ 6 ಗಣಗಳು, ಕೊನೆಗೊಂದು ಗುರು. ಓಕೆ, ನೆಕ್ಸ್ಟ್ ಇನ್ನ ಇಲ್ಲಿವರೆಗೆ ನೀವು ಷಟ್ಪದಿ ಬಗ್ಗೆ ತಿಳಿದಿರಿ. ಇನ್ನ ರಗಳೆ ಮಾತ್ರ ಛಂದಸ್ಸಿನ ಪದ್ಯ ಜಾತಿ ಇನ್ನೊಂದು ಯಾವ್ದು ಅಂತಂದ್ರೆ ರಗಳೆ ಅಂತ ಹೇಳ್ತೀವಿ. ಹೌದ್ರಿ. ರಗಳೆಯನ್ನು ಎಲ್ಲಿಂದ ನಾವು ನೋಡ್ತೀವಿ? ರಗಳೆಯನ್ನು ಎಲ್ಲಿಂದ ನೋಡ್ತೀವಿ ಅಂತಂದ್ರ ಪಂಪನ ಆದಿಪುರಾಣದಿಂದ ರಗಳೆಯನ್ನು ನೋಡ್ತೀವಿ. ಪಂಪನ ಆದಿಪುರಾಣ ರಗಳೆ ಎಲ್ಲಿಂದ ನಮ್ಗ ಕಾಣಿಸ್ತದ ಅಂತಂದ್ರ ಪಂಪನ ಆದಿಪುರಾಣದಿಂದ ನೋಡ್ತೀವಿ. ಹೌದ್ರಿ. ಅಂದ್ರ ಇಲ್ಲಿ ಒಂಚೂರ ಏನು ಅಂತಂದ್ರ ರಗಳೆ ಎಂಬುದು ರಗಟ ಎಂಬ ಸಂಸ್ಕೃತ ಶಬ್ದದ ತದ್ಭವ ರೂಪ. ರಗಟ ಕೇಳಿದ್ದಾರೆ. ರಗಟ ಯಾವ ಶಬ್ದದ ತದ್ಭವ ರೂಪ ಅಂತಂದ್ರೆ ರಗಟ ಎಂಬ ಸಂಸ್ಕೃತ ಶಬ್ದದ ತದ್ಭವ ರೂಪವೇ ರಗಳೆ ಅಂತಕ್ಕಂಥದ್ದನ್ನ ನೋಡ್ತೀವಿ. ಕನ್ನಡದಲ್ಲಿ ರಗಳೆ ಅಂತ ಕರೀತಾರೆ. ಇದನ್ನು ಬೇರೆ ಬೇರೆ ಭಾಷೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕರೀತಾರೆ. ಅಂದ್ರ ಇಲ್ಲಿ ರಗಳೆ ಅನ್ನೋದು ಪ್ರಾರಂಭದಲ್ಲಿ ಎಲ್ಲಿಂದ ಬಂತು ಅಂತಂದ್ರೆ ರಗಳೆ ಎಲ್ಲಿಂದ ಬಂತು ಅಂತ ನೀವು ಏನಾದ್ರೂ ಕೇಳಿದಾಗ ಇದು ಪ್ರಾಕೃತ ಭಾಷೆಯಿಂದ ಬಂತು. ನೋಡ್ರಿ, ಪ್ರಾಕೃತ ಪ್ರಭಾವದಿಂದ ರಗಳೆ ಏನ್ ಮಾಡಿದೆ? ಕನ್ನಡಕ್ಕೆ ಅನ್ವಯಿಸ್ತಕ್ಕಂತಹ ಕೆಲಸ ಮಾಡಿದೆ. ಅಂದ್ರೆ ಪ್ರಾಕೃತ ಪ್ರಭಾವದಿಂದ ಇದು ರೂಪುಗೊಂಡಂತ ಒಂದು ಚಂದೋ ಪ್ರಕಾರ ಅನ್ನೋದು. ಬಟ್ ಜಯಕೀರ್ತಿ ಇದನ್ನ ಏನ್ ಮಾಡ್ತಾನ? ರಗಠಾಬಂಧ ಅಂತ ಕರೀತಾನೆ. ಜಯಕೀರ್ತಿ ಏನಂತ ಕರೆದ? ರಗಠಾಬಂಧ. ವೆರಿ ಇಂಪಾರ್ಟೆಂಟ್ ದಿಸ್ ಕ್ವಶನ್. ರಗಠಾಬಂಧ. ರಗಳೆಗೆ ಅವ ರಗಠಾಬಂಧ ಅಂತ ಕರೆದ್ಬಿಟ್ಟ. ನಾವು ಕನ್ನಡದಲ್ಲಿ ಅದನ್ನ ರಗಳೆ ಅಂತ ಕರೆದ್ಬಿಟ್ವಿ. ಬಟ್ ರಗಳೆಯ ನಿಷ್ಪತ್ತಿ ಎಲ್ಲಿಂದ ಅಂತಂದ್ರೆ ಇದು ಸಂಸ್ಕೃತದ ರಗಟ ಅಂತಕ್ಕಂಥ ಶಬ್ದದ ತದ್ಭವ ರೂಪ ರಗಳೆ. ಇಷ್ಟು ತಿಳ್ಕೋಬೇಕು. ತದ್ಭವ ರೂಪ ರಗಳೆ. ಮತ್ತೆ ತೆಲುಗು ಭಾಷೆಯೊಳಗ ಇದೇ ರಗಳಿಗೆ ಏನಂತ ಕರೆದ್ರು? ರಗಡ. ನೋಡ್ರಿ ಎಷ್ಟ್ ಚಂದ ಐತ್ರಿ ಇದು, ರಗಡ. ಇದು ರಗಳೆಯ ನಿಷ್ಪನ್ನ. ಯಾವ್ಯಾವ ಭಾಷೆಯೊಳಗೆ ಏನೇನ್ ರಗಳಿಗೆ ಹೆಸರಿದ್ದುವು ಅಂತಕ್ಕಂಥ ಕ್ವಶನ್ ಕೂಡ ಅರೈಸ್ ಆಗಬಹುದು. ಸೊ ಆಗ ನೀವು ತದ್ಭವ ರೂಪುಗೊಂಡ ಕನ್ನಡದಲ್ಲಿ ಬಂದಾಗ ರಗಳೆ ಅಂತಕ್ಕಂಥದ್ದನ್ನ ನಾವು ಬಳಸ್ತೀವಿ. ರಗಟ ಅಂತಕ್ಕಂಥದ್ದು ಸಂಸ್ಕೃತಕ್ಕೆ ಸಮಾನವಂತ ಶಬ್ದದಿಂದ ಅದನ್ನ ಕರಿತಿದ್ರು. ಪ್ರಾಕೃತ ಭಾಷೆಯೊಳಗ ಇದಕ್ಕೇನಂತ ಕರಿತಿದ್ರು? ಹೌದ್ರಿ, ಪಜ್ಜಟಿಕಾ ಅಂತ ಕರಿತಿದ್ರು. ಪಜ್ಜಟಿಕಾ, ಅದನ್ನ ನೆನ್ಪಿಟ್ಕೊಳ್ಬೇಕು ನೀವು. ಪ್ರಾಕೃತ ಭಾಷೆಯೊಳಗ ಹೌದ್ರಿ, ಪ್ರಾಕೃತ ಭಾಷೆಯೊಳಗ ಪಜ್ಜಟಿಕಾ. ಇಲ್ಲಿ ಬರೆದಿ ನೋಡ್ರಿ, ಪಜ್ಜಟಿಕಾ ಅಂತ ಕರೆದ್ರು. ಹೌದ್ರಿ. ಯಾವ್ಯಾವ ಭಾಷೆಯೊಳಗೆ ಏನೇನ್ ಕರೀತಾರೆ ರಗಳಿಗೆ ಅನ್ನೋ ಕ್ವಶನ್ ಬರ್ತಿರುತ್ತೆ. ಸೊ ಹಂಗಾಗಿ ನಾವು ಇವುಗಳನ್ನು ಸ್ವಲ್ಪ ನೋಡ್ಕೊಳ್ಬೇಕು. ತೆಲುಗು ಭಾಷೆಯಲ್ಲಿ ರಗಡ ಅಂತ ಕಳೆದ್ರು, ಕನ್ನಡದಲ್ಲಿ ರಗಳೆ ಅಂತ ಕರಿತೀವಿ. ರಗಟ ಅಂತಕ್ಕಂಥದ್ದು ಸಂಸ್ಕೃತಕ್ಕೆ ಸಮಾನವಂತ ಶಬ್ದ. ತದ್ಭವಗೊಂಡು ರಗಳೆ ಅಂತ ಹೇಳಿ ನಾವು ಕನ್ನಡದಲ್ಲಿ ಬಳಕೆ ಮಾಡ್ತೀವಿ. ಹೌದ್ರಿ. ಹಾಗಾದ್ರೆ ಇಲ್ಲಿ ಉತ್ಸಾಹ, ಮಂದಾನಿಲ, ಲಲಿತ ಅಂತಕ್ಕಂಥ 3 ರೀತಿಯ ರಗಳೆಯನ್ನ ನಾವು ನೋಡ್ತೀವಿ. ಎಲ್ಲಿಂದ? ಉತ್ಸಾಹ, ಮಂದಾನಿಲ ರಗಳೆ ಮತ್ತು ಲಲಿತ ರಗಳೆ ಅಂತಕ್ಕಂಥದ್ದು. ಈ ರಗಳೆ ನಾವು ಪಂಪನ ಆದಿಪುರಾಣದಿಂದ, ಅಂದ್ರೆ ಪಂಪ ಯಾವಾಗಿದ್ದ?
ಕ್ರಿಸ್ತ ಶಕ 920 ನೋಡ್ತೀವಿ ನಾವು. 920 ಇಟ್ ಮೀನ್ಸ್ 10th ಸೆಂಚುರಿ. ಹೌದ್ರಿ, 10ನೇ ಶತಮಾನದಲ್ಲಿ ಪಂಪ ಇದ್ದ. ರಗಳೆ ನಾವೀಗ ಏನ್ ನೋಡಕತ್ತೀವಿ? ರಗಳೆಯನ್ನ ಹರಿಹರನ ಕಾಲಕ್ಕೆ 15-14ನೇ ಶತಮಾನದ ಮಧ್ಯದಲ್ಲಿ ನೋಡಕತ್ತೀವಿ. ರಗಳೆ ಕವಿ ಹರಿಹರ ಅಂತ ಹೇಳ್ತೀವಿ. ಹಾಗಾದ್ರೆ ರಗಳೆ ಕವಿ ಹರಿಹರ ಅಂದದಕ್ಕ ರಗಳೆಯನ್ನ ಕೇವಲ ಹರಿಹರ ಮಾತ್ರ ಗುರುತಿಸಲಿಲ್ಲ. ಹರಿಹರ ಮಾತ್ರ ರಗಳೆಯಲ್ಲಿ ಕಾವ್ಯ ಬರೀಲಿಲ್ಲ. ಅವನಿಗಿಂತ ಹಿಂದೆ ರಗಳೆ ಕಂಡು ಬರತಕ್ಕಂಥದ್ದು 10ನೇ ಶತಮಾನ. ಇಟ್ ಮೀನ್ಸ್ 920 ಆದಿಪುರಾಣದೊಳಗೆ ಕಂಡು ಬಂದದ್ದು. ಕೇಳ್ಬೋದು ಕ್ವಶನ್, ಎಲ್ಲಿಂದ ನಮಗೆ ಉಲ್ಲೇಖ, ರಗಳೆ ಉಲ್ಲೇಖ ಎಲ್ಲಿಂದ ಕಂಡು ಬರುತ್ತೆ ಅಂತಂದ್ರೆ ನಾವೆಲ್ಲರೂ ಏನ್ ಮಾಡ್ತೀವಿ? ರಗಳೆ ಕವಿ ಹರಿಹರ ಅಂತ ಹೇಳ್ಬಿಡ್ತೀವಿ. ಹಾಗಾಗಿ ಹರಿಹರನ ಕಾಲಕ್ಕ ಅಂತ ಹೋಗ್ಬಿಡ್ತೀವಿ. ತಪ್ಪು. ರಗಳೆ ನಮಗೆ ಗುರುತಿಸಲ್ಪಟ್ಟಿರೋದು ಆದಿಪುರಾಣದಿಂದ. ಸೊ ಹಂಗಾಗಿ ಅದನ್ನು ಗೊತ್ತು ಮಾಡ್ಕೋಬೇಕು. ರಗಳೆಯ ಪದ್ಯದಲ್ಲಿ ಇದುವರೆಗೆ ಹೇಳಿದ 4 ಅಥವಾ 6 ಸಾಲುಗಳ ಪದ್ಯಗಳಂತೆ ಇಷ್ಟೇ ಸಾಲುಗಳು ಇರ್ಬೇಕು. ನೀವೆಲ್ಲ ಒಂದ್ ತಿಳ್ಕೋಬೇಕು, ರಗಳೆಗೆ ಸಾಲಿನ ಮಿತಿ ಇಲ್ಲ. ಷಟ್ಪದಿಗೆ 6 ಸಾಲಿನ ಮಿತಿ ಐತಿ, ಕಂದ ಪದ್ಯಕ್ಕೆ 4 ಸಾಲಿನ ಮಿತಿ ಐತಿ, ಸಾಂಗತ್ಯಕ್ಕೆ 4 ಸಾಲಿನ ಮಿತಿ ಐತ್ರಿ. ಆಮೇಲೆ ವೃತ್ತಗಳು, ನೀವು ಖ್ಯಾತ ಕರ್ನಾಟಕ ವೃತ್ತಗಳು ಸಮವೃತ್ತದಲ್ಲಿ ನೋಡಿದಿರಿ. ಹೌದ್ರೆ, ಅದು ಉತ್ಪಲ ಇರಲಿ, ಚಂಪಕ ಇರಲಿ, ಶಾರ್ದೂಲ ಇರಲಿ, ಶ್ರದ್ಧಾ ಇರಲಿ, ಮಧ್ಯಮ ಇರಲಿ ಅಥವಾ ಮಹಾಶ್ರದ್ಧಾ ಇರಲಿ, ಇವೆಲ್ಲಕ್ಕೂ ನೀವು 4 ಸಾಲಿನ ಒಂದು ನಿಯಮವನ್ನು ನೋಡಿದ್ರಿ. ಬಟ್ ರಗಳೆಗೆ ಯಾವುದೇ ಕಾರಣಕ್ಕೂ ಸಾಲದ ಮಿತಿ ಇಲ್ಲ. 2 ಸಾಲನ್ನ ನಾವು ಕೇವಲ ಈ ಪ್ರಾಸದ, ಹೌದ್ರಿ, ಪ್ರಾಸಕ್ಕಾಗಿ ನಾವು 2 ಸಾಲುಗಳನ್ನು ಕೂಡಿಸ್ಕೊಂಡು ಅಲ್ಲಿ ಪ್ರಸ್ತಾರ ಹಾಕ್ತಕ್ಕಂತಹ ವಿಧಾನವನ್ನ ನೋಡ್ತೀವಿ. ಬಿಟ್ರೆ ಇಲ್ಲಿ ಯಾವುದೇ ಕಾರಣಕ್ಕೂ ರಗಳಿಗೆ ಸಾಲಿನ ಮಿತಿ ಇಲ್ಲ ಅನ್ನೋದನ್ನ ತಿಳ್ಕೊಬೇಕು. ಓಕೆ, ಎಷ್ಟು ಬೇಕಾದ್ರೂ ಸಾಲುಗಳಲ್ಲಿ ಹಾಗೆ ಬೆಳೀತಾ ಹೋಗ್ತದೆ ರಗಳೆ ಅಂತ ತಕ್ಷಣ. ಆಮೇಲೆ ಇನ್ನೊಂದು ಇಲ್ಲಿ ಪ್ರಮುಖವಾದಂತ ವಿಚಾರ ಅಂತಂದ್ರೆ, ಇಲ್ಲಿ ಎಲ್ಲಾ ಸಾಲುಗಳು ಸಮಾನವಾದಂತ ಮಾತ್ರಾಗಣಗಳಿಂದ ಕೂಡಿರ್ತವೆ. ರಗಳೆ ಇದು ಮಾತ್ರಾಗಣದ ಛಂದಸ್ಸು ಅಥವಾ ಮಾತ್ರಾಗಣದ ಪದ್ಯ ಜಾತಿ. ಮಾತ್ರಾಗಣದ ಪದ್ಯ ಜಾತಿ ಯಾವತ್ತು ಕೇಳಿದ್ರೆ ನಿಮ್ಗೆ ನಾನು ಎಷ್ಟೆರಡು ಹೇಳಿದ್ನಲ್ಲ, ಕಂದ, ಷಟ್ಪದಿ, ರಗಳೆ, ಇವು ಮೂರನ್ನು ಮಾತ್ರಾ ಛಂದಸ್ಸಿನ ಪದ್ಯ ಜಾತಿಗಳು ಅಂತ ಕೇಳ್ಬೇಕು. ಮಾತ್ರಾ ಛಂದಸ್ಸಿನ ಪದ್ಯ ಜಾತಿಗಳು ಯಾವುವು? ಒಂದು ಕಂದ, ಅನದರ್ ಒನ್ ಷಟ್ಪದಿ, ನೆಕ್ಸ್ಟ್ ರಗಳೆ. ಬಟ್ ಷಟ್ಪದಿ ಮೂಲದಲ್ಲಿ ಯಾವ ಛಂದಸ್ಸಿನಲ್ಲಿ ಇತ್ತು ಅಂತೇಳಿ ಏನಾದ್ರೂ ಕ್ರಾಸ್ ಕ್ವಶನ್ ಮಾಡಿದ ಅಂತ ಅಂದ್ರೆ ನಿಮ್ಗೆ ಹೇಳಲಿಕ್ಕೆ ಬರಬೇಕು, ದಟ್ ಈಸ್ ಅಂಶ ಛಂದಸ್ಸು ಅಥವಾ ದೇಶಿ ಛಂದಸ್ಸು ಅಥವಾ ದ್ರಾವಿಡ ಛಂದಸ್ಸು. ಹೌದ್ರಿ, ಇಷ್ಟೇ. ಈಗ ಬಳಕೆ ಇರೋದು ಷಟ್ಪದಿ ಎಲ್ಲಿ ಅಂತಂದ್ರೆ ಮಾತ್ರಾ ಛಂದಸ್ಸಿನೊಳಗ. ಹಾಗಾದ್ರೆ ಮಾತ್ರಾ ಛಂದಸ್ಸು ಯಾವ ಮೂಲದಿಂದ, ಯಾವ ಭಾಷಾ ಮೂಲದಿಂದ ಬಂತು? ಕ್ವಶನ್ ಮಾಡ್ತಾನವ. ಯಾವ ಭಾಷಾ ಮೂಲದಿಂದ ಬಂತು ಮಾತ್ರಾ ಛಂದಸ್ಸು? ಇಟ್ ಮೀನ್ಸ್ ಮಾತ್ರಾ ಛಂದಸ್ಸು ಇದು ಪ್ರಾಕೃತ ಮೂಲದಿಂದ ಬಂತು. ನೋಡ್ರಿ, ಕೇಳಬಹುದು ಕ್ವಶನ್, ಪ್ರಾಕೃತ ಮೂಲ. ಪ್ರಾಕೃತ ಮೂಲ ಇಲ್ಲಿ ಬರ್ದೀನಿ ನೋಡ್ರಿ. ಅದೇ ರೀತಿ ನೀವು ಅಕ್ಷರ ಛಂದಸ್ಸು ಯಾವ ಮೂಲದಿಂದ ಬಂದಿತ್ತು, ಯಾವ ಭಾಷಾ ಮೂಲ ಅಂತ ಕೇಳಿದ್ರೆ ಸಂಸ್ಕೃತ ಭಾಷಾ ಮೂಲ. ಸಂಸ್ಕೃತ. ಅಂಶ ಛಂದಸ್ಸು ಯಾವ ಭಾಷಾ ಮೂಲದಿಂದ ಬಂದಿತ್ತು? ದೇಶಿ और ದ್ರಾವಿಡ ಭಾಷಾ ಮೂಲ. ಓಕೆ, ಇಷ್ಟು ನೀವು ಬೇಸಿಕ್ ಆಗಿ ಗೊತ್ತಿರಬೇಕು. ಇದು PSTRಗೆ, ಆಮೇಲೆ GPTಗೆ, ಆಮೇಲೆ KTETಗೆ, HSTRಗೂ ಕೂಡ ಇಂಪಾರ್ಟೆಂಟ್ ಆದಂತ ಕ್ವಶನ್ಸ್ ಅರೈಸ್ ಆಗಬಹುದು. ಓಕೆ, ಸೊ ಹಂಗಾಗಿ ಈ ರಗಳೆ ಬಗ್ಗೆ ನೋಡ್ಕೊಳ್ರಿ. ಮಾತ್ರಾ ಛಂದಸ್ಸಿನ ಪದ್ಯ ಜಾತಿ ಇದು ಕೂಡ. ಇನ್ನು ಮುಂದುವರೆದು ಬಿಟ್ಟು ಒಂದೊಂದು ರಗಳೆಯನ್ನ ನೋಡೋಣ, ಅದರ ಇತಿಹಾಸವನ್ನ. ಇಲ್ಲಿ ಮೊಟ್ಟ ಮೊದಲಿಗೆ ಕಂಡು ಬರ್ತಕ್ಕಂಥದ್ದು ಉತ್ಸಾಹ ರಗಳೆ. ಪಾಠಗಳೇ ಉತ್ಸಾಹ ರಗಳೆ ಅಂತಕ್ಕಂಥದ್ದು. ಉತ್ಸಾಹ ರಗಳೆ. ಇಲ್ಲಿ ಉತ್ಸಾಹ ರಗಳೆಯಲ್ಲಿ 2 ಸಾಲುಗಳಲ್ಲಿ ಪ್ರಾಸ ನಿಯಮವಿಟ್ಟುಕೊಂಡು, ಉತ್ಸಾಹ ರಗಳೆಯಲ್ಲಿ 2 ಮೊಟ್ಟ ಮೊದಲ ರಗಳೆ ಅಂತಂದ್ರೆ ಇಲ್ಲಿ ಉತ್ಸಾಹ ರಗಳೆ. ಪಾದ ಒಂದಕ್ಕೆ ತ್ರಿಮಾತ್ರೆಯ 4 ಗಣಗಳಾಗಲಿ 3 ಗಣಗಳು 1 ಗುರು ಆಗಲಿ ಇರಬೇಕು. ಇಲ್ಲಿ 2 ನಿಯಮ ಅದಾವ. ಉತ್ಸಾಹ ರಗಳಿಗೆ ಮತ್ತು ಮಂದಾನಿ ರಗಳಿಗೆ 2 ರೂಲ್ಸ್ ಅದಾವ. ಆ 2 ರೂಲ್ಸ್ ಗಳನ್ನ ಅಪ್ಲೈ ಮಾಡ್ಕೋಬೇಕು. ಆಮೇಲೆ ಎಕ್ಸೆಪ್ಟ್ ಲಲಿತ ರಗಳಿಗೆ ಕೇವಲ 1 ರೂಲ್ ಮಾತ್ರ ನಾವು ಓದ್ಕೋಬೇಕು. ಓಕೆ, ಇಲ್ಲಿ ಏನ್ ಕೇಳ್ತಾನವ? ಉತ್ಸಾಹ ರಗಳಿಗೆ ಮೊದಲನೇ ನಿಯಮದ ಪ್ರಕಾರ ಎಷ್ಟು ಒಟ್ಟು ಮಾತ್ರೆಗಳು ಬರ್ತಾವೆ ಅಥವಾ ಛಂದಸ್ಸಿನ ಮಾತ್ರಾ ಗಣ ವಿನ್ಯಾಸ ಯಾವ ರೀತಿ ಇರುತ್ತೆ ಅನ್ನೋದು ಏನಾದ್ರೂ ಕ್ವಶನ್ ಅಡ್ಡಾದಿಡ್ಡಿ ಮಾಡಿದಾಗ ನೀವು ಹೇಳ್ಬೇಕು. ಇಲ್ಲಿ ನೋಡ್ರಿ, 3 ಮಾತ್ರೆಯ 4 ಗಣಗಳು, ಸಾರಿ 3 ಮಾತ್ರೆಯ 4 ಗಣಗಳು ಉತ್ಸಾಹ ರಗಳೆಯಲ್ಲಿ ಬರುತ್ತಾವೆ. ಅಂದ್ರೆ 3 ಮಾತ್ರೆ 4 ಗಣಗಳು ಬಂದು ಅಂದ್ರೆ ಒಟ್ಟು ಮಾತ್ರೆಗಳು ಎಷ್ಟಾಯ್ತು? ಇಲ್ಲಿ 3 4 12. 3 4 12. 3 × 4 = 12. ಇಟ್ ಮೀನ್ಸ್ ಒಟ್ಟು ಮಾತ್ರೆಗಳು ಅಂತ. ರೂಲ್ ನಂಬರ್ 1 ಪ್ರಕಾರ ಉತ್ಸಾಹ ರಗಳೆಯಲ್ಲಿ ಒಟ್ಟು ಮಾತ್ರೆಗಳ ಸಂಖ್ಯೆ ಎಷ್ಟು? 12. 3 × 4 = 12. ಅನದರ್ ಒನ್ ರೂಲ್ ಐತಲ್ಲ, ಸೆಕೆಂಡ್ ರೂಲ್. ಅದ್ರ ಪ್ರಕಾರ ಉತ್ಸಾಹ ರಗಳೆಯಲ್ಲಿ ಒಟ್ಟು ಮಾತ್ರೆಗಳು ಎಷ್ಟು ಬರಬಹುದು ಅಂತಂದ್ರೆ 3 ಮಾತ್ರೆ 3 ಗಣಗಳು ಬಂದು ಕೊನೆಗೊಂದು ಗುರು ಬರ್ತೈತಲ್ಲ, ಕೊನೆಗೊಂದು ಗುರು ಬರ್ತೈತ್ರಿ. ಅಂದ್ರ 3 + 3 + 3 = 9. ಹೌದ್ರಿ, ಅಂದ್ರೆ 3 3 9 ಪ್ಲಸ್ ಇದು 2. 9 + 2 ಎಷ್ಟು? 9 + 2 ಅಂತಂದ್ರೆ 10 11. ರೂಲ್ ನಂಬರ್ 1 ಪ್ರಕಾರ 12 ಒಟ್ಟು ಮಾತ್ರೆಗಳು. ರೂಲ್ ನಂಬರ್ 2 ಪ್ರಕಾರ ಒಟ್ಟು ಮಾತ್ರೆಗಳ ಸಂಖ್ಯೆ ಉತ್ಸಾಹದ್ದು 11 ಅಷ್ಟೇ.
ಅಂದ್ರೆ 3 ಮಾತ್ರೆ 3 ಗಣಗಳು ಬಂದು ಕೊನೆಗೊಂದು ಗುರು ಬರ್ಬೋದು, ಇಲ್ಲ ಅಂದ್ರೆ 3 ಮಾತ್ರೆ 4 ಗಣಗಳು ಬಂದು ಒಟ್ಟು ಮಾತ್ರೆಗಳು 12 ಆಗಬಹುದು. ಒಟ್ಟು ಮಾತ್ರೆಗಳು 12 ಆಗಬಹುದು. ಹೌದ್ರಿ? ಸೊ ಹಾಗಾಗಿ ಇಲ್ಲಿ ನಾವು ಈ ಉತ್ಸಾಹಗಳ ನಿಯಮವನ್ನ ನೋಡ್ತಾ ಹೋಗ್ಬೇಕು. ಇಲ್ಲಿ ಏನಿರ್ಬೇಕು, ಎರಡೆರಡು ಸಾಲುಗಳಿಗೆ ಪ್ರಾಸ ನಿಯಮವಿಟ್ಟುಕೊಂಡು 3 ಮಾತ್ರೆಯ 4 ಗಣಗಳ ಗಣ ನಿಯಮದಿಂದ ಸಾಲುಗಳ ನಿಯಮವಿಲ್ಲದೆ ಇರುವ ಪದ್ಯ ಛಾತಿಗೆ ಉತ್ಸಾಹಗಳೇ ಅಂತ ಕರೀತೀವಿ. ನೀವು ಡೆಫಿನೇಷನ್ ದಾಗ ಏನಾದ್ರೂ ಕರೀರಿ, ಸಾಲುಗಳಿಗೆ ಮಿತಿ ಇಲ್ಲ ಅನ್ನೋದಾದ್ರೂ ನೀವಾಗಲೇ ಗೊತ್ತು ಮಾಡ್ಕೊಂಡಿರಿ. ಬಟ್ ಪ್ರಾಸದ ನಿಯಮಕ್ಕೆ ಅನುಗುಣವಾಗಿ ಎರಡೆರಡು ಸಾಲುಗಳಲ್ಲಿ ಪ್ರಾಸ ನಿಯಮ ಇಟ್ಕೊಂಡು 3 ಮಾತ್ರೆ 4 ಗಣಗಳನ್ನ ಇಲ್ಲಿ ಹೇಳ್ತಾ ಹೋಗ್ಬೇಕು ಅನ್ನೋದು. ಹೌದ್ರಿ? ಹೇಳ್ತಾ ಹೋಗ್ಬೇಕು ಅನ್ನೋದನ್ನ ತಿಳ್ಕೊಳ್ಬೇಕು. ಓಕೆ, ಅದರ ಜೊತೆಗೆ ಇಲ್ಲಿ ನೋಡ್ರಿ, ಇನ್ನೊಂದು ಉಚ್ಚಾರಗಳೇ ಆದ್ಮೇಲೆ ಮಂದಾನೀಲರಗಳೇ ಅಂತ ಒಂದಿದೆ. ಉಚ್ಚಾರಗಳಿಗೆ ಒಂದು ಉದಾಹರಣೆ ಕೊಡ್ತೀನಿ ನಾನು. ಹೌದ್ರಿ? ಅದನ್ನ ನೋಡ್ಲಿಲ್ಲ ನೋಡ್ರಿ. ಉದಾಹರಣೆ ಇಲ್ಲಿ ನೋಡ್ರಿ, 6 ನಿಯಮದ ಪ್ರಕಾರ, ಮೊದಲನೇ ನಿಯಮದ ಪ್ರಕಾರ ಬಂದೈತಿ ಇಲ್ಲ ಅನ್ನೋದು ಚೆಕ್ ಮಾಡ್ಕೊಳ್ರಿ. ಉತ್ಸಾಹಗಳಿಗೆ ರೂಲ್ ನಂಬರ್ 1 ಇಲ್ಲಿ ರೂಲ್ ನಂಬರ್ 1 ಪ್ರಕಾರ ಆಗೈತಿ ನೋಡ್ರಿ. ಇಲ್ಲಿ ಕುಳಿಯಿರುವ ಪೂಗುಳಂ ಎಳಲ್ಲಿ. ಹೌದ್ರಿ? 1 2 3 ಮಾತ್ರೆ 1 ಗಣ, 2 3 ಮಾತ್ರೆ ಇದೊಂದು ಗಣ, 2 3 ಮಾತ್ರೆಗೆ 3ನೇ ಗಣ, 3 ಮಾತ್ರೆ 4ನೇ ಗಣ, 1 2 3 4 ಅಂದ್ರ 3 4 12 ಅಂತ. 12 ಇಲ್ಲೆಲ್ಲ ಹಂಗ ಬಂದಾವ ನೋಡ್ರಿ. ರೂಲ್ ನಂಬರ್ 1 ಪ್ರಕಾರನೇ ಇದು. 3 4 12, 3 4 12, 3 4 12 ಅಂದ್ರೆ ರೂಲ್ ನಂಬರ್ 1. ಒಟ್ಟು ಮಾತ್ರೆಗಳ ಸಂಖ್ಯೆ 12 ಅಥವಾ ಎರಡನೇದ್ರ ಪ್ರಕಾರ 11 ಇಷ್ಟು ಬಂದ್ರ ಇದು ಉತ್ಸಾಹಗಳೇ ಆಗಿರುತ್ತೆ. 3 ಮಾತ್ರೆ, ನೀವು 3 ಮಾತ್ರೆ ಭೋಗ ಷಟ್ಪದಿ ನೋಡ್ತೀರಿ. ಹೌದ್ರಿ? ಭೋಗ ಷಟ್ಪದಿಲಿ ಕೂಡ ಏನ್ ಮಾಡ್ತೀರಿ, 3 ಮಾತ್ರೆ 4 ಗಣಗಳು ಬರ್ತಾವ. 3 4 12. ಹೌದ್ರಿ? 3 4 12 ಆಗ್ತದೆ ಭೋಗ ಷಟ್ಪದಿ ನೋಡ್ತೀರಿ. ಆಮೇಲೆ 3 6ನೇ ಸಂಘ ಭೋಗ ಷಟ್ಪದಿಲಿ 3 ಮಾತ್ರೆ 6 ಗಣಗಳು ಬಂದು ಕೊನೆಗೊಂದು ಗುರು ಬರ್ತೈತ್ರಿ. ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಇಲ್ಲಿ ಉತ್ಸಾಹಗಳಲ್ಲಿಯೂ ಕೂಡ 3 ಮಾತ್ರೆ 4 ಗಣಗಳು ಬರ್ತಾವ. ಆಮೇಲೆ ಅಲ್ಲಿಯೂ ಕೂಡ ಭೋಗ ಷಟ್ಪದಿಗಳಿಗೂ ಕೂಡ 3 ಮಾತ್ರೆ 4 ಗಣಗಳು ಬರ್ತಾವ. 3 ಮಾತ್ರೆ 4 ಗಣಗಳು ಬರ್ತಾವ. ಕನ್ಫ್ಯೂಸ್ ಒಟ್ಟ ಮಾಡಕ್ ಹೋಗ್ಬೇಡ್ರಿ. ನೆಕ್ಸ್ಟ್ ಎರಡನೇ ವಿಧ ನೋಡ್ರಿ. ಎರಡನೇ ವಿಧಕ್ಕ ನಾ ಏನ್ ಹಾಕಿಲ್ಲ ಅಂತಂದ್ರ ಮಾತ್ರೆಗಳನ್ನ ಹಾಕಿಲ್ಲ. ಎಷ್ಟು? 11 ಒಟ್ಟು ಮಾತ್ರೆಗಳು ಬರ್ಬೇಕು. ಹೆಂಗ್ ಬರ್ಬೇಕಂತಂದ್ರ ಇಲ್ಲಿ ನೋಡ್ರಿ, ಹೆಂಗ್ ಬರ್ಬೇಕಂತಂದ್ರೆ ಇಲ್ಲಿ ನೋಡ್ರಿ, 3 ಮಾತ್ರೆ 3 ಗಣಗಳು ಬಂದು ಕೊನೆಗೊಂದು ಗುರು ಬರಬೇಕು. ಈ ರೂಲ್ಸ್ ಇಲ್ಲಿ ಬರ್ಬೇಕು. ಇಲ್ಲಿ ಬರ್ತೈತಿ ನೋಡ್ರಿ, ಒಂದ ಸಾಲ ಹಾಕಿ ನೋಡ್ರಿ ಸಾಕು ನೀವು. ಮಾವ. ಹೌದ್ರಿ? 3 ಮಾತ್ರೆ 1 ಗಣ, 1 2 3 ಮಾತ್ರೆ 2 ಗಣ, ಲಾಡು 3 ಮಾತ್ರೆಯ 3ನೇ ಗಣ, ಆಮೇಲೆ ಕೊನೆಗೊಂದು ಗುರು ಇಲ್ಲಿ ಬಂದೈತಿ ನೋಡ್ರಿ. ಅಂದ್ರ 3 3 3 ಕೊನೆಗೊಂದು 2 ಅಂತ. 2 ಅಂತಂದ್ರೆ ಒಂದು ಗುರು ಬಂದ್ರೆ 2 ಬೆಲೆ ಇಲ್ಲ ಅದ್ರದ್ದು. ಸೊ ಹಂಗಾಗಿ ಇವನ್ನೆಲ್ಲ ಕೊಡ್ಸಿ 3 3 9 ಪ್ಲಸ್ 2 11. ಅದೇ ರೀತಿ ನೀವು ಇಲ್ಲಿ ಹಿಂಗ್ ಮಾಡಿದ್ರು ಕೂಡ ಬರ್ತದ್ರಿ. ಎರಡನೇ ಸಾಲು ಹಂಗ ಬರ್ತದೆ, ಪ್ರತಿ ಸಾಲು ಹಂಗ ಬರ್ತಾವ್ರಿ ಇಲ್ಲಿ. ಹೌದ್ರಿ? ಆದ್ರೆ ಎರಡೆರಡು ಸಾಲುಗಳಿಗೆ ಪ್ರಾಸ ನಿಯಮವನ್ನು ಇಟ್ಕೊಂಡು ಇಲ್ಲಿ ನಾವೇನ್ ಮಾಡ್ಬೇಕು, ಮಾತ್ರೆಗಳನ್ನ ಹಾಕ್ಬೇಕು ಅಂತಕ್ಕಂಥದ್ದು. ಪಾಡ 1 ನೋಡ್ರಿ, 1 ಕೇಳು 1 ತುಮ್. ಇಲ್ಲಿ ಕೂಡ 12 11 ಬಂತು ನೋಡ್ರಿ. 11 ಅಂದ್ರೆ 3 3 9 ಪ್ಲಸ್ 10 11 ಅಂತಕ್ಕಂಥದ್ದು. ಆಮೇಲೆ ಇಲ್ಲಿ ನೋಡ್ರಿ ಇನ್ನೊಂದು ಹಾಕ್ತೀನಿ ನಾನು. 1 2 3 2 1 3 1 2 3 3 9 ಪ್ಲಸ್ 1 ಗುರು ಅಂದ್ರೆ 11. ಅಂದ್ರೆ ಎಷ್ಟನ್ನ 4 ಸಾಲ ಹಾಕ್ರಿ, ಎರಡನೇ ರೂಲ್ಸ್ ಪ್ರಕಾರ ಅಥವಾ ಎರಡನೇ ವಿಧದ ಪ್ರಕಾರ ಉತ್ಸಾಹಗಳಲ್ಲಿ 11 ಮಾತ್ರೆಗಳು ಬರ್ತಾವ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ ಮುಂದುವರೆದ್ ಬಿಟ್ಟು ಇಲ್ಲಿ ನೋಡ್ರಿ, ಎರಡನೇ ರಗಳೆ ಮಂದಾನೀಲ ರಗಳೆ ಅಂತ. ಈ ಪಾದ ಒಂದಕ್ಕೆ ಚತುರ್ಮಾತ್ರೆ ಗಣವು 4 ಆಗಲಿ ಅಥವಾ 3 ಮಾತ್ರೆ ಗಣದ ಮುಂದೆ 5 ಮಾತ್ರೆ ಗಣ ಬರುವಂತೆ ಎರಡೆರಡು ಗಣಗಳಾಗಲಿ ಇಲ್ಲಿ ಬರ್ಬೇಕು. ಅಂದ್ರೆ ಹೆಂಗಂದ್ರೆ ಇದಕ್ಕ ನೀವು ಈ ವಿನ್ಯಾಸವನ್ನ ಬಿಡ್ರಿ, ಆಮೇಲೆ ನಾ ಹೇಳ್ತೀನಿ. ಇದಕ್ಕೆ ಮಟ್ಟ ರಗಳೆ ಅಂತ ಕರೆಯೋದು ವಾಡಿಕೆ. ಎಂಥದ್ದು?
ಮಟ್ಟರಗಳೆ ಕೇಳಿದ್ದಾರೆ ಒಂದ್ಸರಿ ಕ್ವಶನ್. ಯಾವುದಕ್ಕೆ ಮಟ್ಟರಗಳೆ ಅಂತ ಕರೀತಾರೆ ಅಂತಂದ್ರೆ ಮಂಧಾನಿಲರಗಳಿಗೆ ಮಟ್ಟರಗಳೆ ಅಂತ ಕರೀತಾರೆ. ಮಟ್ಟರಗಳೆ ರಗಳೆ ಅಂತ ಕರೆಯಲ್ಪಟ್ಟಿರುವ ರಗಳೆ ಯಾವುದು ಅಂತಂದ್ರೆ ಅದು ಮಂಧಾನಿಲ ರಗಳೆ. ನೆನ್ಪಿಟ್ಕೋಬೇಕು, ಮಂಧಾನಿಲ ರಗಳೆ. ಹೌದ್ರಿ. ಈ ಮಂಧಾನಿಲ ರಗಳೆಯಲ್ಲಿ ಏನ್ ನಿಯಮ ಐತಿ? ಅಂತ್ಯಪ್ರಾಸ ಕೆಲವು ಕಡೆ ಬರ್ತೈತಿ, ಕೆಲವು ಕಡೆ ಬರದೇ ಇರಬಹುದು. ಪ್ರಾಸವನ್ನ ಬಿಟ್ಬಿಡ್ರಿ. ನಮಗೆ ಎಕ್ಸಾಮ್ ದೃಷ್ಟಿಯಿಂದ ನೋಡೋದು ನಾವು ಅಷ್ಟೆಲ್ಲ ಟೋಟಲ್ ಆಗಿ ನೋಡಕ್ ಹೋಗ್ಬಿಡ್ರಿ. ಜಸ್ಟ್ ಎಕ್ಸಾಮ್ ಹೆಂಗ್ ಕೇಳ್ತಾನ, ಎಕ್ಸಾಮ್ದಲ್ಲಿ ಕ್ವಶನ್ ಹೆಂಗ್ ಮಾಡ್ತಾನ, ಹೆಂಗ್ ನಾವು ನೋಡ್ಬೇಕು ಅಷ್ಟೇ. ರೂಲ್ ನಂಬರ್ 1, 4 ಮಾತ್ರೆ 4 ಗಣಗಳು. ಹೌದ್ರಿ, 4 ಮಾತ್ರೆ 4 ಗಣಗಳು ಬರ್ತಾವ ಮಂಧಾನಿಲ ರಗಳೆಯೊಳಗ. 4 ಮಾತ್ರೆ 4 ಗಣಗಳು ಅಂದ್ರೆ 4 4 16. ಎರಡನೇ ರೂಲ್ಸ್ ಪ್ರಕಾರ 16ನ ಒಟ್ಟು ಮಾತ್ರೆಗಳ ಸಂಖ್ಯೆ 16 ಬರ್ತಾವ. ರೂಲ್ ನಂಬರ್ 1, ರೂಲ್ ನಂಬರ್ 2. ಆದ್ರ ಇಲ್ಲಿ ಮಾತ್ರೆಗಳ ಗಣಗಳು ಚೇಂಜ್ ಆಗ್ತಾವ. ಇಲ್ಲಿ ಮೊದಲನೇ ನಿಯಮದ ಪ್ರಕಾರ 4 ಮಾತ್ರೆ 4 ಗಣಗಳು ಬಂದ್ರೆ, ಎರಡನೇ ರೂಲ್ ಪ್ರಕಾರ 3 5 ಮಾತ್ರೆ 4 ಗಣಗಳು ಬರ್ತಾವ. ಅಂದ್ರೆ 3 2 5 2 3 5 3 5 ಈ ರೀತಿ ಬಂತಂದ್ರೆ ಇದು ರಗಳೆ ಅಂತ ಹೇಳ್ಬೇಕು, ಮಟ್ಟ ರಗಳೆ ಅಂತ ಹೇಳ್ಬೇಕು, ಅಥವಾ ಮಂಧಾನಿಲ ರಗಳೆ ಅಂತ ಹೇಳ್ಬೇಕು. ಇಲ್ಲಿ 3 4 ಮಿಶ್ರಿತ ಗಣಗಳು ಬಂದಿದ್ದು ಅಂತಂದ್ರೆ ಭಾಮಿನಿ ಷಟ್ಪದಿ ಅಂತ ಹೇಳ್ಬೇಕು. ಕೇವಲ 3 3 ಬಂದಿತ್ತು 4 ಅಂತಂದ್ರೆ ಅಲ್ಲಿ ಒಂದು ಉತ್ಸಾಹ ರಗಳೆ ಆಗಿರುತ್ತೆ ನಿಯಮ ರೂಲ್ ನಂಬರ್ 1 ಪ್ರಕಾರ. ಇಲ್ಲ ಅಲ್ಲಿ ಭೋಗ ಷಟ್ಪದಿ ಆದ್ರೂ ಆಗಿರುತ್ತೆ. ಅದು ಷಟ್ಪದಿ ಐತೆ ಇಲ್ಲ ರಗಳೆ ಸಾಲ ಐತೆ ಅನ್ನೋದು ನಾವು ಚೆಕ್ ಮಾಡ್ಕೋಬೇಕು. ಓಕೆ, ಸೊ ಹಂಗಾಗಿ ಇಲ್ಲಿ 2ನೇ ನಿಯಮ, ಇದು 1ನೇ ನಿಯಮ. ಹಾಗಾದ್ರೆ ಪದ್ಯದಲ್ಲಿ ಇದನ್ನ ನೋಡಿದಾಗ ನೋಡ್ರಿ, ಇಲ್ಲಿ ಐತಿ ನೋಡ್ರಿ ಪದ್ಯದಲ್ಲಿ. ಆಡುವ ಗುಂಡಯ್ಯನ ಹೊಸ ನೃತ್ಯಂ, ನೋಡುವ ಶಿವನಂ ಮುಟ್ಟಿತು ಸತ್ಯಂ. ಎರಡೆರಡು ಸಾಲು ಕೂಡಿ ಇಲ್ಲಿ ಅಂತ್ಯಪ್ರಾಸವನ್ನ ಗಮನಿಸ್ರಿ. ನೃತ್ಯಂ ಸತ್ಯಂ ಬತ್ತಲ್ ಸುತ್ತಲ್. ಅಂದ್ರೆ ಪ್ರಾಸದ ನಿಯಮ ಹೆಂಗಂದ್ರೆ ಎರಡೆರಡು ಸಾಲಿಗೆ ಮಾತ್ರ. ಆದ್ರೆ ಇಲ್ಲಿ ಸಾಲಿಗೆ ಮಿತಿ ಇಲ್ಲ, ಪ್ರತಿ ಸಾಲನ್ನು ಮಾತ್ರ ನೋಡ್ಬೇಕಾಗತ್ತೆ. ಬಟ್ ಎಲ್ಲ ಸಾಲನ್ನ ಇಲ್ಲಿ ನೋಡಿದಾಗ ಅದೇ ನಿಯಮ ಇಲ್ಲಿ ಬಂದಿರುತ್ತೆ. ಮೊದಲನೇ ನಿಯಮ ಅನ್ವಯ ಆಗೈತಿ ನೋಡ್ರಿ ಇಲ್ಲಿ. ಅಂದ್ರೆ 16 4 4 16 4 × 4 = 16 ಐತಿ ನೋಡ್ರಿ. 16 ಹಂಗ ಇಲ್ಲಿ 16 ಬರ್ತೈತಿ ನೋಡ್ರಿ. 4 2 4 2 4 2 4 2 2 4 ತಿಳಿತ್ರಾ? ಹಾಗಾದ್ರೆ ಇಲ್ಲಿ ನೋಡ್ರಿ ಒಟ್ಟು ಮಾತ್ರೆಗಳು 16. ಪ್ರತಿ ಸಾಲಿಂದ ಅಷ್ಟೇ ನೋಡೋದು, ಎಲ್ಲ ಸಾಲಿಂದ ನೋಡೋದಿಲ್ಲ. 16. ಆಮೇಲೆ ಇಲ್ಲಿ 3 5 ಅದರದ್ದು ನೋಡಿದಾಗ ನಿಮಗೆ ಹೆಂಗ ಅನಿಸ್ತೈತ್ರಿ? ಎರಡನೇ ರೂಲ್ ಪ್ರಕಾರ, ರೂಲ್ ನಂಬರ್ 2 ಅಂದ್ರೆ ಹೆಂಗ್ ಬರ್ಬೇಕಂತ ಹೇಳಿ ಅವನು ಹೆಂಗ 3 5 3 5 ಇಟ್ ಮೀನ್ಸ್ 5 5 10 ಪ್ಲಸ್ 3 3 6 10 6 16. ಇದು ರೂಲ್ ನಂಬರ್ 2 ಪ್ರಕಾರನು 16 ಆಕೈತಿ. ಬಟ್ ಇಲ್ಲಿ ಗಣಗಳು ಹಿಂಗ್ ಬರ್ತಾವ 3 5 3 5. ರೂಲ್ ನಂಬರ್ 2 ಪ್ರಕಾರ ಇಲ್ಲಿ ಹಾಕಿ ನೋಡ್ರಿ ಬೇಕಾರ. ನಂಧ 3 ಇಲ್ಲಿ 5 ಆಗ್ಬೇಕು. 2 3 4 5 ತಿಳಿತ್ರಾ? ಆಮೇಲೆ 3 ಬರ್ಬೇಕು. 1 2 3 ಬಂತ ನೋಡ್ರಿ. ಆಮೇಲೆ ಇಲ್ಲಿ 5 ಬರ್ಬೇಕು. 1 2 3 4 5 ಈಗ ಬಂತು ನೋಡ್ರಿ. ಒಟ್ಟು ಮಾತ್ರೆಗಳು ನೀವು ನೋಡಿದ್ರಾಗ 16 ಆಗತ್ತಾವ. ಎಷ್ಟಾಗ್ತಾವ್ರಿ? 16. ರೂಲ್ ನಂಬರ್ ಪ್ರಕಾರ 16 ಆಗ್ತಾವೆ. ರೂಲ್ ಪ್ರಕಾರ, ನಿಯಮದ ಪ್ರಕಾರ, ನಿಯಮ 2 ಪ್ರಕಾರ. ಅಂದ್ರೆ ಹೆಂಗಾದ್ರೂ ಇರ್ಲಿ, ಇಲ್ಲ ಹೆಂಗಾದ್ರೂ ಇರ್ಲಿ 4 4 16 4 4 16 ಹಿಂಗಾದ್ರೂ ಇರ್ಲಿ. ಓಕೆ, ನೆನ್ಪಿಟ್ಕೊಳ್ಳಿ. 4 4 16 3 5 3 5 ಅಂದ್ರೂ 16. 2 ರೂಲ್ ಪ್ರಕಾರ. ನೆಕ್ಸ್ಟ್ ಮುಂದುವರೆದ್ಬಿಟ್ಟು ಲಲಿತ ರಗಳೆ ಅಂತಕ್ಕಂಥದ್ದು. ವಾಟ್ ರಗಳೆ? ಲಲಿತ ರಗಳೆ. ಇಲ್ಲಿ ಪ್ರತಿಯೊಂದು ಪಾದದಲ್ಲೂ 5 ಮಾತ್ರೆ 4 ಗಣಗಳನ್ನಿಟ್ಟು ಎರಡೆರಡು ಸಾಲುಗಳಲ್ಲಿ ಪ್ರಾಸ ನಿಯಮವನ್ನ ನೋಡ್ಬೇಕಂತೆ. ಹೌದ್ರಿ, ಅದು ಲಲಿತ ರಗಳೆ ಅನ್ಸ್ಕೊಂಡ್ ಬಿಡುತ್ತೆ. ಇಟ್ ಮೀನ್ಸ್ ಇದಕ್ಕೆ ಒಂದ ರೂಲ್ ಐತ್ರಿ. ರೂಲ್ ಅಂದ್ರೆ ನಿಯಮ 1 ಪ್ರಕಾರ ಅಷ್ಟೇ ಲಲಿತ ರಗಳೆ. ಇದಕ್ಕ ಲಲಿತ ರಗಳೆ ಅಂತ ಈ ಕರೆದ್ರು. ನಂತರ ಇದೇನಾಕೈತ್ರಿ ಹೊಸಗನ್ನಡದಲ್ಲಿ ಅಥವಾ ಆಧುನಿಕ ಕನ್ನಡದಲ್ಲಿ ಸರಳ ರಗಳೆ ಅಂತ ಆಗತ್ತೆ. ಅಂದ್ರೆ ಬ್ಲಾಂಕ್ ವರ್ಸ್ ಅಂತ ಕರೀತಾರೆ ಇದಕ್ಕೆ.
ಇಂಗ್ಲಿಷ್ ನೊಳಗೆ ಬ್ಲಾಂಕ್ ವರ್ಸ್ ಅಂತ ಕರೀತಾರೆ, ಕನ್ನಡದೊಳಗೆ ಸರಳ ರಗಳೆ, ಸರಳ ರಗಳೆ. ಆಧುನಿಕದೊಳಗೆ ಇದನ್ನು ಸರಳ ಅಂದ್ರೆ ಸರಳ ರಗಳೆ ಅನ್ನೋದು ಪ್ರಾಚೀನದಲ್ಲಿ ಏನು ಲಲಿತ ರಗಳೆ ಇತ್ತಲ್ಲ, ಆ ಲಲಿತ ರಗಳೆಯ ಪರಿಷ್ಕರಣಗೊಂಡ ಆಧುನಿಕ ರೂಪವೇ ಸರಳ ರಗಳೆ. ಇದನ್ನ ಸರಳ ರಗಳೆ ಅಂತ ಹೇಳಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು, ಯಾರು? ಮಾಸ್ತಿ ವೆಂಕಟೇಶ್ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಹೌದ್ರಿ, ಅಯ್ಯಂಗಾರ್. ಇವರು ಸ್ಥಳಗಳ ಹೆಸರು ಅಂತ ಒಂದು ಕೃತಿ ಇದೆ, ಸ್ಥಳಗಳ ಹೆಸರು. ಇದರಲ್ಲಿ ಮೊಟ್ಟ ಮೊದಲ ಬಾರಿಗೆ ಇವರು ಏನ್ ಮಾಡ್ತಾರೆ, ಬ್ಲಾಂಕ್ ವರ್ಸ್ ಅನ್ನ ಬಳಸ್ತಾರೆ. ಬ್ಲಾಂಕ್ ವರ್ಸ್ ಅನ್ನ ಹುಟ್ಟು ಹಾಕಿದವರು ಕನ್ನಡ ಆಧುನಿಕದಲ್ಲಿ ಯಾರು ಸರಳ ರಗಳೆ ಅಂತಂದ್ರೆ ಇವರೇ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು. ಸ್ಥಳಗಳ ಹೆಸರು ಅಂತಕ್ಕಂಥ ಕೃತಿಗಳು. ಅದು ಪರಿಷ್ಕರಣಗೊಂಡ ಮುಂದುವರೆದ ರೂಪವೇ ಅಲ್ಲಿ ಏನಂತ ಕರೀತಾರೋ ಮಹಾಛಂದಸ್ಸು ಅಂತ ಕುವೆಂಪುರವರು ಬರೀತಾರೆ. ಮಹಾಛಂದಸ್ಸು ಬಳಸ್ತಾರೆ ಅಲ್ಲಿ. ಶ್ರೀ ರಾಮಾಯಣ ದರ್ಶನಂ ಕೃತಿಯೊಳಗ ಮಹಾಛಂದಸ್ಸು. ಚಿತ್ರಾಂಗದ ಅಂತಕ್ಕಂಥ ಅವ್ರ ಖಂಡಕಾವ್ಯ ಅರ್ಧ ಸರಳ ರಗಳೆ ಐತಿ, ಅರ್ಧ ಮಹಾಛಂದಸ್ಸು ಐತಿ. ಖಂಡಕಾವ್ಯ ಐತಿ ಅಲ್ಲಿ ಚಿತ್ರಾಂಗದ ಅಂತ ಹೇಳ್ಕೊಂಡ್ಬಿಟ್ಟು ಹೊಸಗನ್ನಡದಲ್ಲಿ ಇದು, ಹೌದ್ರಿ, ಹೊಸಗನ್ನಡದಲ್ಲಿ. ಇನ್ನೊಂದು ಪ್ರೀ ವರ್ಸ್ ಅಂತ ಹೊಸಗನ್ನಡ ಛಂದಸ್ಸಿನಲ್ಲಿ ನೀವು ವಿಕ್ರು ಗೋಕಾಕ್ ಅವರ ಯಾವುದು ಕೃತಿ ಐತಿಲ್ಲ, ಹೌದ್ರಿ, ಆ ವಿಕ್ರು ಗೋಕಾಕ್ ಅವರ ಮೊಟ್ಟ ಮೊದಲ ಬಾರಿಗೆ ಪ್ರೀ ವರ್ಸ್ ಅನ್ನ ಬಳಸ್ತಾರೆ. ಪ್ರೀ ವರ್ಸ್ ಅಂದ್ರೆ ಸ್ವಚ್ಛಂದ ಛಂದಸ್ಸು ಅಂತ, ಸ್ವಚ್ಛಂದ ಛಂದಸ್ಸು ಅಥವಾ ಮುಕ್ತ ಛಂದಸ್ಸು ಅಂತ ಕರೀತಾರೆ, ಹೌದ್ರಿ. ಅದು ಈ ರಗಳೆಯ ಅಥವಾ ಲಲಿತ ರಗಳೆಯ ಪರಿಷ್ಕೃತ ಭಾಗ ಅಲ್ಲ, ಕೇವಲ ಸರಳ ರಗಳೆ ಅನ್ನೋದು ಲಲಿತ ರಗಳೆಯ ಪರಿಷ್ಕೃತ ವಿಧ ಅನ್ನೋದು. ಇಲ್ಲಿ ಹೆಂಗಿರ್ತೈತೆ ಅಂದ್ರೆ 5×4=20 ನೋಡ್ರಿ. ಇದ್ರೆ ಆಧುನಿಕದಲ್ಲಿಯೂ ಇಷ್ಟ ಐತಿ ಮಾತ್ರೆಗಳು, ಅಲ್ಲೇನು ವ್ಯತ್ಯಾಸ ಬಂದಿಲ್ಲ. ಪ್ರಾಚೀನದಲ್ಲಿಯೂ ಕೂಡ ಲಲಿತ ರಗಳೆ ಆಗಿರುವಾಗ ಅವಾಗಲೂ ಕೂಡ 5 ಮಾತ್ರೆ 4 ಗಣಗಳ ಬಂದಾವ, 5 ಮಾತ್ರೆಯ 4 ಗಣಗಳ ಬಂದಾವ ಅನ್ನೋದನ್ನ ತಿಳ್ಕೊಳ್ಬೇಕು, ಹೌದ್ರಿ. ಇಲ್ಲಿ ನೋಡ್ರಿ 5×4=20, 5 ಮಾತ್ರೆ 4 ಗಣಗಳು ಬರಬೇಕು. 5 ಮಾತ್ರೆ 4 ಗಣಗಳು ಇನ್ನೊಂದ್ ಕಡೆ ಬರ್ತಾವ್ರಿ. ನೀವು ರಗಳೆಗೆ ಷಟ್ಪದಿಗೆ ಕಂಪ್ಲೀಟ್ ಮಾಡ್ಕೊಳ್ಬಾರ್ದು. 5 ಮಾತ್ರೆ 4 ಗಣಗಳು ಎಲ್ಲಿ ಬರ್ತಾವ? ವಾರ್ಧಕ ಷಟ್ಪದಿ ನೋಡಿದ್ರಿಲ್ಲ, ವಾರ್ಧಕ ಷಟ್ಪದಿ ಒಳಗ 1 ಮತ್ತ 2 ಮತ್ತ 4 ಮತ್ತ 5, ಈ 1 2 4 5ನೇ ಸಾಲಿನಲ್ಲಿ 5 ಮಾತ್ರೆಯ 4 ಗಣಗಳು ಬರಬೇಕು ಅಂತ ಹೇಳಿದೀನಿ. 3 6ನೇ ಸಾಲಿನಲ್ಲಿ 5 ಮಾತ್ರೆ 6 ಗಣಗಳು ಬಂದು ಕೊನೆಗೊಂದು ಗುರು ಬರಬೇಕು. ದಟ್ ಇಸ್ ಕಾಲ್ಡ್ ವಾರ್ಧಕ. ಹಂಗಾಗಿ 144 ಒಟ್ಟು ಮಾತ್ರೆಗಳೇ ಆಗ್ತಾವ. ಇಲ್ಲಿ ಹಂಗಿಲ್ಲ, 5 ಮಾತ್ರೆ 4 ಗಣಗಳು ಒಂದ್ ಸಾಲಿನಲ್ಲಿ ಬಂದ್ರೆ ಆಯ್ತು, 20 ಒಟ್ಟು ಮಾತ್ರೆಗಳು ಬರ್ತಾವ ಲಲಿತದೊಳಗೆ. 20 ಮಾತ್ರೆಗಳು ಬರ್ತಾವ ಲಲಿತದೊಳಗೆ. ಇಷ್ಟು ಲಲಿತದಲ್ಲಿ ತಿಳ್ಕೊಬೇಕು, ಲಲಿತದಲ್ಲಿ ಇಷ್ಟು ತಿಳ್ಕೊಳ್ಬೇಕು ಅಂತಕ್ಕಂಥದ್ದು. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇದಕ್ಕೊಂದು ಉದಾಹರಣೆ ಇಲ್ಲಿ ನೋಡ್ತಾ ಹೋಗಿ, ನೀವು ಒಂದ್ ಸ್ವಲ್ಪ ನೀವೇ ಹಾಕ್ತಾ ಹೋಗಿ. ಹಳೆಯರಗ ದಣಿಲಣಲು ಗದರವಿಕ ರಂಭುಗದ ಸುಳಿಗೊಂಡು ದಳವೇರಿ ಹೆಸರಿಡಿದ ಬೆಳಪುಳಿದ. ಇಲ್ಲ 5 ಮಾತ್ರೆಯ ಗಣಗಳದ ನೋಡ್ರಿ. 1 2 1 ತಿಳಿತ್ರಿ? ನೋಡ್ರಿ, ಇದು ನೋಡ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. 5×4=20 ಎಲ್ಲ ಕಡೆ ಬಂದಿದ್ದು ಅನ್ನೋದು ಗಮನಿಸ್ರಿ, ಹೌದ್ರಿ. 20 20 20 20. ಇಲ್ಲಿ ಆ ಅಂತ್ಯಪ್ರಾಸವನ್ನ ನೋಡ್ರಿ, 2 ಸಾಲುಗಳಿಗೆ ಅಂತ್ಯಪ್ರಾಸದ ನಿಯಮವನ್ನ ಅನುಸರಿಸಿದ್ದಾರೆ ಅನ್ನೋದನ್ನ ಗಮನಿಸ್ರಿ. ಹಂಗ ಇಲ್ಲಿ ನೋಡ್ರಿ, ಒಂದ್ ಲಾಸ್ಟ್ ಒಂದು ಚಾರ್ಟ್ ಐತಿ ನೋಡ್ರಿ. ಉತ್ಸಾಹ ರಗಳೆ, ಮಂಧಾನಿಲ ರಗಳೆ, ಲಲಿತ ರಗಳಿಗೆ ಸಿಂಪಲ್ ಲಕ್ಷಣ ಏನಿದೆ ಅಂತಂದ್ರೆ 2 ಸಾಲುಗಳಲ್ಲಿ ಪ್ರಾಸ ನಿಯಮ ಇಟ್ಟುಕೊಂಡು ಪ್ರತಿ ಪಾದಲ್ಲೂ 3 ಮಾತ್ರೆಗಳ 4 ಗಣಗಳಿದ್ದು ಸಾಲುಗಳ ಸಂಖ್ಯಾ ನಿಯಮವಿಲ್ಲದೆ ಇರುವ ಪದ್ಯ ಜಾತಿಯೇ ಉತ್ಸಾಹ. 4 ಮಾತ್ರೆ 4 ಗಣಗಳು ಪ್ರತಿ ಪಾದಲ್ಲೂ ಬಂದು 2ನೇ ನಿಯಮ ಕೊಟ್ಟಿಲ್ಲ ಇಲ್ಲಿ, ಕೇವಲ ಒಂದೊಂದು ನಿಯಮದಲ್ಲಿ ಮೊದಲನೇ ನಿಯಮವನ್ನು ಮಾತ್ರ ಇಲ್ಲಿ ಕೊಟ್ಟಿದ್ದೀವಿ. ಹಾಗಂತ 2ನೇ ನಿಯಮದ ಪ್ರಕಾರ ಬರಲ್ಲ ಅಂತ ತಿಳಿಬಾರ್ದು. ಓಕೆ, 2 ಸಾಲುಗಳಿಗೆ ಪ್ರಾಸ ನಿಯಮ ಇಟ್ಕೊಂಡು ಪದ್ಯ ಜಾತಿಯ ಮಂಧಾನಿಲ, ಇದಕ್ಕ ಮಟ್ಟ ರಗಳೆ ಅಂತಾನೂ ಕರೀತಾರೆ. ಮಟ್ಟ ರಗಳೆ ಅಂತಕ್ಕಂಥದ್ದು. ಪ್ರತಿ ಪಾದಲ್ಲೂ 5 ಮಾತ್ರೆ 4 ಗಣಗಳಿದ್ರೆ ಅದಕ್ಕ ಲಲಿತ ರಗಳೆ ಅಂತ. ಇಲ್ಲಿಯೂ ಕೂಡ ಪ್ರಾಸಗಳ 2 ಸಾಲಿಗೆ ಅನುಸಾರವಾಗಿ ಇಲ್ಲಿ ನೇಮಿತವಾಗಿ ಬಂದಿರ್ತಾವೆ ಅನ್ನೋದನ್ನ ನೀವು ತಿಳ್ಕೊಳ್ಬೇಕು. ಓಕೆ,
ಹಿಂಗ ಈ ಪ್ರಾಸದ ನಿಯಮವನ್ನ ಇಟ್ಕೊಂಡು ತಾವುಗಳು ಏನ್ ಮಾಡ್ಬೇಕು, ರಗಳೆಯನ್ನ ಪ್ರತಿ ಸಾಲಿಗೆ ಹಾಕ್ತಾ ಹೋಗ್ಬೇಕು. ಅದು ಮಂದಾನಿಲಾಗ್ಲಿ, ಉತ್ಸಾಹ ಆಗಲಿ ಅಥವಾ ಲಲಿತ ಆಗಲಿ. ಓಕೆ, ಇದಿಷ್ಟು ಇವತ್ತಿನ ವಿಷಯ. ಥ್ಯಾಂಕ್ ಯು. ನೆಕ್ಸ್ಟ್ ಐ ವಿಲ್ ಕಂಟಿನ್ಯೂ.